ಹರೇ ಕೃಷ್ಣ. ತಮ್ಮೆಲ್ರಿಗೂ ಕೂಡ ನಾನು ಸ್ವಾಗತಿಸ್ತೀನಿ ಈ ಇಸ್ಕಾನ್ ಕನ್ನಡ ಆ, ಕಾರ್ಯಕ್ರಮಕ್ಕೆ. ಗೌರ ಪೂರ್ಣಿಮೆ ಹಬ್ಬ ಇನ್ನೇನು ಕೆಲವೇ ದಿನಗಳಲ್ಲಿ ಬರೋದಿದೆ. ಆ ಹಬ್ಬದ ತಯಾರಿಯ ರೂಪದಲ್ಲಿ ಈ ಒಂದು ಕಾರ್ಯಕ್ರಮನ ನಾವು ಯೋಜಿಸಿದ್ದೇವೆ, ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ, ಈ ಕಾರ್ಯಕ್ರಮದಲ್ಲಿ ಒಟ್ಟಾರೆ 4 ತರಗತಿಗಳಿರ್ತವೆ. ಈ 4 ಸೆಷನ್ಸ್ಗಳಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಜೀವನವನ್ನ ಒಂದು ರೀತಿ ಸಂಕ್ಷಿಪ್ತ ರೂಪದಲ್ಲಿ ಮತ್ತು ಅವರ ಬೋಧನೆಗಳನ್ನು ಕೂಡ ಒಂದು ರೀತಿ ಸಾರ ರೂಪ ಅಥವಾ ಮುಖ್ಯ ರೂಪದಲ್ಲಿ ನೋಡೋಣ. ಬನ್ನಿ, ಈ ದಿನ ನಾವು ಈ ಚರ್ಚೆಯನ್ನು ಪ್ರಾರಂಭ ಮಾಡೋಣ ಮಂಗಳಾಚರಣದೊಂದಿಗೆ. ಗುರುಗಳಿಗೆ ಪ್ರಾರ್ಥನೆಯನ್ನು ಅರ್ಪಿಸಿ ಈ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಮತ್ತೆ ನಾನು ಸ್ವಾಗತಿಸ್ತೀನಿ. ಈ ದಿನ ಈ ಸರಣಿಯ ಮೊದಲ ಚರ್ಚೆ. ಈ ದಿನದ ಚರ್ಚೆಯಲ್ಲಿ ನಾವು ಶ್ರೀ ಚೈತನ್ಯ ಮಹಾಪ್ರಭುಗಳ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನು ಕಾಣೋಣ. ಅವರ ಅವತರಣದ ಮಹತ್ವವನ್ನು ಕೂಡ ಸ್ವಲ್ಪ ಮಟ್ಟಿಗೆ ಕಾಣಲಿಕ್ಕೆ ಪ್ರಯತ್ನ ಮಾಡೋಣ. ಶ್ರೀ ಚೈತನ್ಯ ಮಹಾಪ್ರಭು ನಮ್ಮ ಭಾರತದ ಇತಿಹಾಸದಲ್ಲಿ ಒಬ್ಬ ಮಹಾನ್ ವ್ಯಕ್ತಿ. ಅನೇಕ ಇತಿಹಾಸಕಾರರು ಕೂಡ ಶ್ರೀ ಚೈತನ್ಯ ಮಹಾಪ್ರಭುಗಳ ಜೀವನವನ್ನು ವಿಶೇಷವಾಗಿ ಗಮನಿಸ್ತಾರೆ. 15ನೇ ಶತಮಾನದಲ್ಲಿ ಅವರು ಪ್ರಕಟರಾಗಿದ್ದು ಸುಮಾರು 48 ವರ್ಷಗಳ ಕಾಲ ಅವರು ಈ ಜಗತ್ತಿನಲ್ಲಿ ತಮ್ಮ ಕಾರ್ಯಗಳನ್ನು ಪ್ರದರ್ಶಿಸಿದರು. ಆ 48 ವರ್ಷಗಳು ತುಂಬ ವಿಶೇಷವಾಗಿದ್ದವು. ಯಾಕೆಂದರೆ ಅವರ ಕಾರ್ಯಗಳು ಒಂದು ರೀತಿ ಅದ್ವಿತೀಯವಾಗಿದ್ದವು. ಮೊದಲ 24 ವರ್ಷ ಅವರು ವೈದಿಕ ಸಮಾಜದಂತೆ ಗೃಹಸ್ಥ ಜೀವನದಲ್ಲಿ ಅವರು ತಮ್ಮ ಕಾರ್ಯಗಳನ್ನು ತೋರಿಸ್ತಾರೆ. ಅದಾದ ನಂತರ ಮುಂದಿನ 24 ವರ್ಷ ಅವರು ಸನ್ಯಾಸವನ್ನು ಸ್ವೀಕರಿಸಿ ಒಂದು ವಿಶೇಷವಾದ ಸಮಾಜ ಸುಧಾರಣೆಯ ಕಾರ್ಯ, ಭಕ್ತಿ ಪ್ರಚಾರವನ್ನು ಸಕ್ರಿಯವಾಗಿ ಮಾಡ್ತಾರೆ. ಆ 48 ವರ್ಷದವರೆಗೆ, ಅಂದರೆ ಮುಂದಿನ 24 ವರ್ಷಗಳ ಸನ್ಯಾಸ ಜೀವನವನ್ನು ಇನ್ನೂ ವಿಶೇಷವಾಗಿ ವಿಶ್ಲೇಷಿಸಲಾಗಿದೆ. ಅದರಲ್ಲಿ ಮೊದಲ 6 ವರ್ಷಗಳು ಅವರು ತುಂಬ ಸಕ್ರಿಯವಾಗಿ ಭಾರತಾದ್ಯಂತ ಅವರು ಪ್ರವಾಸ ಮಾಡ್ತಾ ಭಕ್ತಿಯ ಪ್ರಚಾರವನ್ನು, ಹರಿನಾಮದ ಪ್ರಚಾರವನ್ನು ಮಾಡ್ತಾರೆ. ಅದಾದ ನಂತರ ಕೊನೆಯ 18 ವರ್ಷಗಳು ಅವರು ಭಾರತದ ಪ್ರಸಿದ್ಧ ಅತಿ ಪವಿತ್ರ ಕ್ಷೇತ್ರವಾದಂತಹ ಜಗನ್ನಾಥಪುರಿಯಲ್ಲಿ ಅವರು ತಂಗಿದ್ದು ಅಲ್ಲಿ ವಿಶೇಷವಾದಂತಹ ಲೀಲೆಗಳನ್ನು ತೋರಿಸಿದರು. ಹೀಗೆ ಇತಿಹಾಸಕಾರರು ಅವರ ಈ 48 ವರ್ಷಗಳ ಕಾಲದ ಜೀವನವನ್ನು ಸಮಾಜ ಸುಧಾರಣೆ, ಭಕ್ತಿಯ ಜಾಗೃತಿ ಈ ರೀತಿಯಾಗಿ ವರ್ಣಿಸಿದ್ದಾರೆ. ನಮ್ಮ ವೈದಿಕ ಶಾಸ್ತ್ರಗಳು ಇವುಗಳ ಪ್ರಕಾರ ಈ ವಿಶೇಷ ವ್ಯಕ್ತಿಯ ಜೀವನವನ್ನು ನೋಡೋದಾದರೆ ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ಒಂದು ವಿಶೇಷವಾದಂತಹ ಸಂದರ್ಭ ಬರ್ತದೆ. ಆ ಸಂದರ್ಭ ನಿಮಿ ಎನ್ನುವಂತಹ ರಾಜ, ಆತನ ಆಸ್ಥಾನದಲ್ಲಿ 9 ಅತ್ಯಂತ ವಿರಕ್ತ ಮಹಾಜ್ಞಾನಿ ಪರಮ ಸಾಕ್ಷಾತ್ಕಾರಿ ಭಕ್ತರು ಅಲ್ಲಿ ಆ ನಿಮಿ ರಾಜನ ಆಸ್ಥಾನದಲ್ಲಿ ಪ್ರಕಟರಾಗಿ
ಆತನ ಪ್ರಶ್ನೆಗಳಿಗೆ ಉತ್ತರ ನೀಡ್ತಾ ಇದ್ದಾರೆ. ನಿಮಿ ಮಹಾರಾಜ ಸುಮಾರು 9 ಪ್ರಶ್ನೆಗಳನ್ನ ಕೇಳಿದ. ಪ್ರತಿಯೊಂದು ಪ್ರಶ್ನೆಯೂ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೆ ಬಹಳಷ್ಟು ಸೂಕ್ತವಾಗಿದೆ. ಅದನ್ನ ವಿಶ್ಲೇಷಣೆ, ವಿಚಾರಣ, ಮಂಥನ ಮಾಡೋದು ಎಲ್ಲರಿಗೂ ಕೂಡ ಲಾಭಕಾರಿ. ಅದರಲ್ಲಿ ಒಂದು ವಿಶೇಷವಾದಂತಹ ಪ್ರಶ್ನೆಯನ್ನ ಆತ ಕೇಳ್ತಾನೆ. ಆ ಪ್ರಶ್ನೆ ಯುಗ ಅವತಾರಗಳ ಬಗ್ಗೆ ಆಗಿತ್ತು. ಬೇರೆ ಬೇರೆ ಯುಗಗಳಲ್ಲಿ ಆ ಪರಮಪುರುಷನ ಅವತರಣ ಹೇಗೆ ಆಗ್ತದೆ, ಆತನ ರೂಪವು ಹೇಗಿರ್ತದೆ, ಆತನ ಕಾರ್ಯಗಳು ಹೇಗಿರ್ತವೆ, ಆತನ ಉಪಾಸನೆಯ ವಿಧಿ ಏನು ಅಂತ ಆತ ಪ್ರಶ್ನಿಸ್ತಾನೆ. ಆತನ ಪ್ರಶ್ನೆಗೆ ಉತ್ತರಿಸ್ತಾ ಕರಭಾಜನ ಎನ್ನುವಂತಹ ಒಬ್ಬ ಋಷಿ, ಆ 9 ಮಹಾನ್ ಋಷಿಗಳಲ್ಲಿ ನವಯೋಗೇಂದ್ರರಲ್ಲಿ ಒಬ್ಬ ಋಷಿ ಈ ಶ್ಲೋಕವನ್ನ ಹೇಳಿದ್ದಾನೆ. ಶ್ರೀಮದ್ ಭಾಗವತ ಪುರಾಣದ 11ನೇ ಸ್ಕಂದದಲ್ಲಿ ಬರುವಂತಹ ಶ್ಲೋಕ ಇದು. ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈರ್ ಯಜಂತಿ ಹಿ ಸುಮೇಧಸಾ. ಈ ಶ್ಲೋಕ ಏನಿದೆ, ಇದನ್ನು ಯಾಕೆ ಇಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅಂದರೆ, ಈ ಶ್ಲೋಕ ಸಾಕ್ಷಾತ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಆಗಿದೆ. ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಉಲ್ಲೇಖ ಶುಕಮುನಿಗಳು ಹೇಳುವಂತಹ ಆ ಶ್ರೀಮದ್ ಭಾಗವತ ಪುರಾಣದಲ್ಲಿ 5000 ವರ್ಷಗಳ ಹಿಂದೆಯೇ ಅವರ ಅವತರಣದ ಬಗ್ಗೆ ಹೇಳಲಾಗಿತ್ತು. ಚೈತನ್ಯ ಮಹಾಪ್ರಭುಗಳು ಯಾವ ಶತಮಾನದಲ್ಲಿ ಅಥವಾ ಸಮಯ ಅವರು ಪ್ರಕಟರಾಗಿದ್ದು ಅಂತ ನಾವು ಹೀಗೆ ತಾನೇ ವರ್ಣಿಸಿದ್ದು, ಯಾರಾದ್ರೂ ನೆನೆಸ್ಕೊಳ್ತೀರಾ? ಯಾವ ಇಸವಿಯಲ್ಲಿ ಅಥವಾ ಯಾವ? ಫೆಬ್ರವರಿ 1486. ಫೆಬ್ರವರಿ 1486. ಅದು ಮುಂದೆ ಎಕ್ಸಾಕ್ಟ್ ಆಗಿ ನಾವು ನೋಡೋಣ. ಬಟ್ 15ನೇ ಶತಮಾನ ಅಂದ್ರೆ ಸುಮಾರು ಈಗ 21ನೇ ಶತಮಾನ ಅಲ್ವಾ? ಸುಮಾರು 500 ವರ್ಷಗಳ ಹಿಂದೆ ಆದಂತಹ ಈ ದಿವ್ಯ ವ್ಯಕ್ತಿಯ ಅವತರಣವನ್ನ 5000 ವರ್ಷಗಳ ಹಿಂದೆಯೇ ಭವಿಷ್ಯವಾಣಿಯಂತೆ ಹೇಳಲಾಗಿತ್ತು. ಅಂದ್ರೆ ಈ ವ್ಯಕ್ತಿ ಸಾಮಾನ್ಯನಲ್ಲ. ಇನ್ನಷ್ಟು ಈ ಶ್ಲೋಕದ ಅರ್ಥವನ್ನ ತಿಳಿಯೋಣ ಬನ್ನಿ. ಈ ಶ್ಲೋಕದಲ್ಲಿ ಕೃಷ್ಣನ ಬಗ್ಗೆ ಹೇಳಲಾಗಿದೆ, ಆದರೆ ವಿಶೇಷ ರೀತಿಯಲ್ಲಿ. ಈ ಅನುವಾದವನ್ನ ಹೀಗೆ ಹೇಳಲಾಗುತ್ತೆ: ಕಲಿಯುಗದಲ್ಲಿ ಬುದ್ಧಿವಂತರು ಸುಮೇಧಸ ಅವರು ಭಗವಂತನ ಈ ಅವತಾರವನ್ನ ಆರಾಧಿಸಲು, ಯಾವ ಅವತಾರ ಅದು ಮುಂದೆ ವರ್ಣನೆ ಆಗುತ್ತೆ. ಈ ಅವತಾರವನ್ನ ಹೇಗೆ ಆರಾಧಿಸ್ತಾರೆ? ಸಮೂಹವಾಗಿ ಅಥವಾ ಸಾಮೂಹಿಕವಾಗಿ ಹರಿನಾಮ ಸಂಕೀರ್ತನೆಯಿಂದ ಆರಾಧಿಸ್ತಾರೆ. ಈ ಅವತಾರ ಏನಿದೆ, ಈ ಅವತಾರ ಸದಾ ಕೃಷ್ಣನ ನಾಮಗಳನ್ನ, ಆತನ ದಿವ್ಯ ನಾಮವನ್ನ ಕೀರ್ತನೆಯ ಹಾಡಿನ ರೂಪದಲ್ಲಿ ಹಾಡ್ತಾನೆ. ಆತನ ಹೊರ ಕಾಂತಿ ವರ್ಣ ಅದು ಕೃಷ್ಣನಂತೆ ಶ್ಯಾಮವರ್ಣದ್ದಲ್ಲದಾಗಿದ್ದರೂ ಆತ ಶ್ರೀಕೃಷ್ಣನೇ. ಕೃಷ್ಣನ ವರ್ಣನೆಯನ್ನ ಸದಾ ಮಾಡುವಂಥವ ಆತ ಕೃಷ್ಣ ವರ್ಣಂ. ಆತನ ಅಂಗದ ಕಾಂತಿ, ಶರೀರದ ಕಾಂತಿ ಅದು ಅಕೃಷ್ಣಂ, ತ್ವಿಷಾ ಅಕೃಷ್ಣಂ. ಆದರೆ ಆತ ಒಬ್ಬನೇ ಇಲ್ಲ, ಆತನೊಡನೆ ಆತನ ಸಹಚರರು, ಸೇವಕರು, ಆಯುಧಗಳು ವ್ಯಕ್ತಿ ರೂಪದಲ್ಲಿ ಮತ್ತೆ ಅಂತರಂಗ ಪಾರ್ಷದರಿದ್ದಾರೆ. ಅಂದರೆ ಈ ಅವತಾರ ಅನೇಕ ಸಹಚರರೊಂದಿಗೆ ಕಾರ್ಯ ಮಾಡುತ್ತೆ. ಅದುವೇ ಶ್ರೀ ಚೈತನ್ಯ ಮಹಾಪ್ರಭು. ಶ್ರೀ ಚೈತನ್ಯ ಮಹಾಪ್ರಭುವಿನ ಉಲ್ಲೇಖವನ್ನ ನಮ್ಮ ವೇದಶಾಸ್ತ್ರ ಪುರಾಣಗಳಲ್ಲಿ ಬಹಿರಂಗವಾಗಿ ಘೋಷಿಸಿಲ್ಲ. ಏಕೆಂದರೆ ಈ ಅವತಾರವನ್ನ ಛನ್ನ ಅವತಾರ ಅಂತ ಹೇಳಲಾಗಿದೆ. ಈ ಅವತಾರ ತಾನೇ ಅವತಾರ ಅಂತ ಮಹತ್ ಕಾರ್ಯಗಳನ್ನು ಮಾಡುವ ಮೂಲಕ ಅಥವಾ ಆ ದಿವ್ಯ ಜ್ಞಾನೋಪದೇಶಗಳನ್ನು ಹೇಳುವ ಮೂಲಕ ಘೋಷಿಸಲಿಲ್ಲ. ಈ ಅವತಾರ ಆ ಕೃಷ್ಣನ ಭಕ್ತಿಯನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡುತ್ತೆ. ಸೊ ಹಾಗಾಗಿ ಈ ಅವತಾರ ಇದು ಭಕ್ತ ರೂಪದ ಅವತಾರ. ಭಕ್ತ ಅವತಾರ ಇದು ಮುಂದೆ ಬರ್ತದೆ ಇನ್ನಷ್ಟು ಸ್ಪಷ್ಟವಾಗಿ. ಇದು ಶ್ರೀಮದ್ ಭಾಗವತದಲ್ಲಿ ಅಷ್ಟೇ ಅಲ್ಲ, ನಮ್ಮ ಆಚಾರ್ಯರು ಈ ಕುರಿತಾಗಿ ತುಂಬ ವಿಶೇಷವಾಗಿ ವಿಶ್ಲೇಷಣೆ ಮಾಡ್ತಾರೆ. ಈ ಅವತಾರದ ಉಲ್ಲೇಖ
ವೇದಗಳಲ್ಲಿ, ಸಂಹಿತೆಗಳಲ್ಲಿ, ಉಪನಿಷತ್ತುಗಳಲ್ಲಿ, ಮಹಾಭಾರತದಲ್ಲಿ ಅನೇಕ ಕಡೆ ಈ ಉಲ್ಲೇಖ ಇದೆ. ಈ ದಿವ್ಯ ವ್ಯಕ್ತಿಯ ವರ್ಣನೆಯನ್ನ ನಾವು ವಿಷ್ಣು ಸಹಸ್ರನಾಮದಲ್ಲೂ ಕಾಣ್ತೀವಿ. ಮಹಾಭಾರತದಲ್ಲಿರುವಂತಹ ವಿಷ್ಣು ಸಹಸ್ರನಾಮದಲ್ಲಿ 2 ಬಾರಿ ಇದರ ವರ್ಣನೆ ಬರ್ತದೆ. ಸುವರ್ಣ ವರ್ಣೋ ಹೇಮಾಂಗೋ ವರಾಂಗ ಚಂದನಾಂಗದಿ. ನೋಡಿ, ಸುವರ್ಣ ವರ್ಣದ ಅಂದ್ರೆ ಆತನ ಶರೀರ ಚಿನ್ನದಂತೆ ಅದು ಹೊಳಿತಾ ಇತ್ತು. ಹೇಮಾಂಗ ವರಾಂಗ ಚಂದನಾಂಗ ಅಂದ್ರೆ ಆ ಕೃಷ್ಣನ ಈ ರೂಪ ಇದು ದಿವ್ಯ ಚಂದನದಂತೆ, ಚಿನ್ನದಂತೆ ಇದು ಹೊಳಿತಾ ಇದೆ. ಅಷ್ಟೇ ಅಲ್ಲ, ಮುಂದೆ ಭೀಷ್ಮದೇವ ವಿಷ್ಣು ಸಹಸ್ರನಾಮದಲ್ಲಿ ಅವತಾರಗಳ ವರ್ಣನೆ ಮಾಡುವಾಗ ಹೇಳ್ತಾನೆ, ಸನ್ಯಾಸಕೃತ್ ಶಮಃ ಶಾಂತಃ ನಿಷ್ಠಾ ಶಾಂತಿ ಪರಾಯಣ. ಈ ಅವತಾರ ಸನ್ಯಾಸವನ್ನ ಸ್ವೀಕರಿಸುತ್ತೆ. ನೆನಪು ಮಾಡ್ಕೊಳ್ಳಿ, ಯಾವ ಅವತಾರ, ಚೈತನ್ಯರಲ್ಲದೆ ಯಾವ ಅವತಾರದಲ್ಲಿ ಶ್ರೀಕೃಷ್ಣ ಸನ್ಯಾಸವನ್ನ ಸ್ವೀಕರಿಸಿದ್ದಾನೆ? ಯಾವ ಅವತಾರದಲ್ಲಿ? ವಾಮನನ ಅವತಾರದಲ್ಲಿ ಆತ ಬ್ರಹ್ಮಚಾರಿಯಾಗಿದ್ದ. ರಾಮನಾದಾಗ ಆತ ತಪಸ್ವಿಯಾದ. ಆದರೆ ಈ ಅವತಾರದಲ್ಲಿ ಶ್ರೀಕೃಷ್ಣ ಸನ್ಯಾಸಕೃತ್, ಸನ್ಯಾಸವನ್ನ ಸ್ವೀಕರಿಸ್ತಾನೆ. ಶಮಃ ಶಾಂತಃ ನಿಷ್ಠಾ ಶಾಂತಿ ಪರಾಯಣ. ಈ ಎಲ್ಲ ಗುಣಗಳು ವ್ಯಕ್ತಿ ಜೀವನದಲ್ಲಿ ಪಡಿಬೇಕಂದ್ರೆ ಏನದು? ಶಮ, ಶಾಂತಿ, ನಿಷ್ಠಾ ಇವೆಲ್ಲವನ್ನ ಪಡಿಬೇಕಂದ್ರೆ ಅವರು ಆತನ ಆಶ್ರಯವನ್ನ ಸ್ವೀಕರಿಸಬೇಕು. ಸೊ ಈ ವ್ಯಕ್ತಿಯನ್ನ ಕೇವಲ ನಾವು ಇತಿಹಾಸದ ಮೂಲಕ ಕಾಣಲಾಗೋದಿಲ್ಲ, ನಾವು ಆ ದಿವ್ಯ ದೃಷ್ಟಿ ಶಾಸ್ತ್ರಗಳ ಮೂಲಕ ನೋಡಬೇಕಾಗತ್ತೆ. ಆ ಅವತರಣದ ಸಮಯದಲ್ಲಿದ್ದಂತಹ ಭಕ್ತರ ಬರಹಗಳ ಮೂಲಕ ನೋಡಬೇಕಾಗತ್ತೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಜೀವನದ ಕುರಿತಾಗಿ ಅನೇಕ ಪುಸ್ತಕಗಳನ್ನು ಬರೆಯಲಾಗಿದೆ. 1, 2, 3 ಮುಖ್ಯವಾಗಿ ಇಲ್ಲಿ ಹೇಳಲು ಬಯಸ್ತೀವಿ. ಮುಖ್ಯವಾಗಿ 1, ಅದನ್ನು ಶ್ರೀಲ ಪ್ರಭುಪಾದ್ರೆ ಅನುವಾದ ಮಾಡಿದ್ದಾರೆ, ಶ್ರೀ ಚೈತನ್ಯ ಚರಿತಾಮೃತ. ಸುಮಾರು 11-12 ಸಾವಿರ ಶ್ಲೋಕಗಳಿರುವಂತಹ ಗ್ರಂಥ ಇದು. 3 ಭಾಗಗಳಲ್ಲಿ ಆದಿ, ಮಧ್ಯ ಮತ್ತು ಅಂತ್ಯ ಲೀಲೆ ಅಂತ. ಬರೆದವರು ಶ್ರೀ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ. ಇನ್ನೊಂದು ಶ್ರೀ ಚೈತನ್ಯ ಭಾಗವತ ಅಂತ, ಅದನ್ನು ಕೂಡ 3 ಭಾಗಗಳಲ್ಲಿ ನೋಡಲಾಗುತ್ತೆ. ಆದಿ, ಮಧ್ಯ ಮತ್ತೆ ಅಂತ ಖಂಡಗಳು ವೃಂದಾವನ ದಾಸ ಠಾಕೂರರು ಬರೆದಿದ್ದಾರೆ. ಹೀಗೆ ಇದಲ್ಲದೆ ಇನ್ನೊಂದು ಚೈತನ್ಯ ಮಂಗಳ ಅಂತ ಕೂಡ ಉಂಟು, ಲೋಚನದಾಸ್ ಠಾಕೂರರು ಬರೆದಿರುವಂಥದ್ದು. ಅದು ಕೂಡ ಪ್ರಮುಖವಾಗುತ್ತೆ. ಇಲ್ಲಿ ಚೈತನ್ಯ ಚರಿತಾಮೃತ ಇದು ತುಂಬಾ ಒಂದು ರೀತಿ ಅಥೆಂಟಿಕ್, ಅಂದರೆ ಅಧಿಕೃತವಾದಂತಹ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ವರ್ಣನೆ ಬೇಕಂದ್ರೆ ನಾವು ಈ ಗ್ರಂಥಗಳನ್ನು ಮುಖ್ಯವಾಗಿ ಆಧರಿಸಬೇಕು. ಸೊ ಹಾಗಾಗಿ ಕೇವಲ ಜನಸಾಮಾನ್ಯರು ಹೇಳುವಂತೆ ಅಥವಾ ಇತಿಹಾಸಕಾರರು ಹೇಳುವಂತೆ ಈ ವ್ಯಕ್ತಿಯನ್ನು ನಾವು ಪರಿಶೀಲಿಸಿ ಪರಿಗಣಿಸಿ ಅರ್ಥೈಸಿಕೊಳ್ಳದೆ ಈ ಗ್ರಂಥಗಳ ಮೂಲಕ ನಾವು ನೋಡೋಣ ಬನ್ನಿ. ಶ್ರೀ ಚೈತನ್ಯ ಮಹಾಪ್ರಭುಗಳ ಜೀವನವನ್ನು ನೋಡಲಿಕ್ಕೆ ಮುಂಚೆ ಅವರು ಏನು ತತ್ವಗಳನ್ನು ಹೇಳಿದ್ರು ಅನ್ನೋದನ್ನ ಸ್ವಲ್ಪ ಇಲ್ಲಿ ಗಮನಿಸಬೇಕಾಗತ್ತೆ. ಸ್ವಲ್ಪ ಮಾತ್ರ, ಮುಂದಿನ ಚರ್ಚೆಗಳಲ್ಲಿ ನಾವು ಇನ್ನಷ್ಟು ಅದನ್ನು ನೋಡೋಣ, ಲೀಲೆಗಳ ಮೂಲಕ, ಆನಂತರ ತತ್ವಬೋಧನೆಗಳ ಮೂಲಕ. ಚೈತನ್ಯ ಮಹಾಪ್ರಭುಗಳು ತಮ್ಮ ಭಕ್ತರಿಗೆ ವರ್ಣಿಸ್ತಾರೆ, ಈ ಬ್ರಹ್ಮಾಂಡದಲ್ಲಿರುವಂತಹ ಜೀವರಾಶಿ ಅವುಗಳ ವಿಭಜನೆ ಹೇಗೆ ಆಗಿದೆ ಅಂತ. ಯಾರಾದರೂ ಒಬ್ರು ಇದನ್ನ ಓದ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ? ಸ್ಕ್ರೀನಲ್ಲಿ ಕಾಣ್ತಾ ಇರುವಂತಹ ಅಂಶಗಳನ್ನ ಓದಿ. ಬೋಧಿಸಿದ ತತ್ವಗಳು. ಈ ಬ್ರಹ್ಮಾಂಡದಲ್ಲಿ ಅನಂತ ಜೀವಿಗಳು ತುಂಬಿಕೊಂಡಿವೆ. ಅವು 84 ಲಕ್ಷ ಯೋನಿಗಳಲ್ಲಿ ಅಲೆದಾಡುತ್ತವೆ. ಸೊ ಜೀವಿಗಳ ಸಂಖ್ಯೆ ಅದು ಅನಂತ, ಎಣಿಸ್ಲಿಕ್ಕಾಗೋದಿಲ್ಲ. ಕೇವಲ ಭೂಮಿಯಲ್ಲಿ ಅಥವಾ ಕೇವಲ ಈ ಸೌರಮಂಡಲದಲ್ಲಿರುವಂತಹ ಕೆಲವು ಗ್ರಹಗಳಲ್ಲಿ ಅಷ್ಟೇ ಅಲ್ಲ, ಈ ಬ್ರಹ್ಮಾಂಡದಲ್ಲಿ ಅನೇಕ ಗ್ರಹಗಳಿವೆ. ಅಷ್ಟೇ ಅಲ್ಲ, ಅನೇಕ ಬ್ರಹ್ಮಾಂಡಗಳೂ ಇವೆ, ಅನಂತ ಜೀವರಾಶಿಗಳಿವೆ. ಅವುಗಳಲ್ಲಿ 84 ಲಕ್ಷ ಯೋನಿ ಬಗೆಗಳು ಅಥವಾ ಶರೀರದ ಸ್ವರೂಪಗಳು
ಮುಂದೆ ಓದಿ. ಪ್ರತಿಯೊಂದು ಶರೀರದೊಳಗಡೆ ಆತ್ಮತತ್ವ, ಆತ್ಮವಿರುತ್ತದೆ. ಆತ್ಮದ ವರ್ಣನೆಯನ್ನ ಮಾಡ್ತಾರೆ. ಓದಿ. ಕೇಶಗ್ರಾದ ಶತಭಾಗದ ಒಂದು ಭಾಗವನ್ನು ಮತ್ತೆ ಶತಾಂಶವಾಗಿ ಮಾಡಿದಷ್ಟು ಸೂಕ್ಷ್ಮವಾದ ಜೀವಿಯ ಸ್ವರೂಪವನ್ನು ಪರಿಗಣಿಸಬೇಕು. ಅಂದ್ರೆ ಅರ್ಥ ಏನು ಇಲ್ಲಿ? ಒಂದು ಕೂದಲಿನ ಕೊನೆ ಅಥವಾ ತುದಿ ಅಗ್ರಭಾಗವನ್ನ 100 ಭಾಗ ಮಾಡಿ, ಆ 100 ಭಾಗದ ಅಂದ್ರೆ ಎಷ್ಟು ಸೂಕ್ಷ್ಮ ಆಯಿತು, ಆ 100 ಭಾಗದ ಒಂದು ಭಾಗವನ್ನ ಹಿಡಿದು ಅದನ್ನ ಮತ್ತೆ 100 ಭಾಗ ಮಾಡಿದಾಗ, ಅಂದ್ರೆ ಸುಮಾರು ನೀವು ಕೂದಲಿನ ಕೊನೆಯ ಎಷ್ಟು ಭಾಗ ಮಾಡ್ದಂಗಾಯ್ತು? 10,000 ಭಾಗ ಮಾಡ್ದಂಗಾಯ್ತು ಅಲ್ವಾ? ಕರೆಕ್ಟಾ? ಹರಕೃಷ್ಣ, ಹೌದಲ್ವಾ? ಸೊ ಅಷ್ಟು ಸೂಕ್ಷ್ಮ ಇರುವಂಥದ್ದು ಆ ಆತ್ಮ, ನಿಜವಾದ ಜೀವಿಯ ಪರಿಚಯ, ಅದು ಸ್ವರೂಪ. ಆ ಜೀವಿ ಈ ಶರೀರಗಳನ್ನ ಸ್ವೀಕರಿಸಿದಾಗ 2 ರೀತಿಯ ಮುಖ್ಯ ಶರೀರಗಳು ಕಾಣ್ತವೆ, ಸ್ಥಾವರ ಮತ್ತು ಜಂಗಮ. ಅಂದ್ರೆ ತಟಸ್ಥ ಅಥವಾ ಚಲಿಸಲಾಗದಂತಹ ಶರೀರಗಳು, ಕೆಲವು ಚಲಿಸುವಂತಹ ಶರೀರಗಳು ಜಂಗಮ. ಚಲಿಸುವಂತಹ ಶರೀರಗಳಲ್ಲಿ ತಿರ್ಯಕ್, ಜಲಚರ, ಮತ್ತೆ ಸ್ಥಳಚರ ಅಂದ್ರೇನು? ನೆಲದ ಮೇಲೆ ಚಲಿಸುವಂಥ. ತಿರ್ಯಕ್ ಅಂದ್ರೆ ತುಂಬಾ ತುಚ್ಛವಾದಂತಹ ಜೀವಿಗಳು, ಪ್ರಾಣಿ. ಜಲಚರ ನೀರಿನಲ್ಲಿ ಹರಿದಾಡುವಂತಹ. ಆನಂತರ ಸ್ಥಳಚರ ಅಥವಾ ನೆಲದ ಮೇಲೆ ಚರಿಸುವಂಥದ್ದು. ಅದರಲ್ಲಿ ಮಾನವ ಜಾತಿ ಅತಿ ಅತಿ ಅಲ್ಪ. ಆ ರೀತಿಯಾದಂತಹ ಮಾನವ ಜಾತಿಯನ್ನು ನಾವು ವಿಶ್ಲೇಷಿಸ್ತಾ ಹೋದ್ರೆ ಅನೇಕ ವರ್ಗಗಳಿವೆ ಅದರಲ್ಲಿ. ಅನೇಕ ವರ್ಗಗಳ ಜೀವಿಗಳಲ್ಲ, ಮನುಷ್ಯರಲ್ಲಿ ಕೆಲವರು ಮಾತ್ರ ವೇದಗಳನ್ನ ಸ್ವೀಕರಿಸ್ತಾರೆ. ಆ ವೇದಗಳನ್ನ ಕೆಲವರು ಔಪಚಾರಿಕವಾಗಿ ಪಾಲಿಸ್ತಾರೆ ತಮ್ಮ ಜೀವನದ ಬಯಕೆಗಳನ್ನು ಪೂರೈಸಲಿಕ್ಕೆ. ಅವರು ನಿಜವಾಗಿಯೂ ಧರ್ಮಾಚಾರಿಗಳಾಗಿರೋದಿಲ್ಲ. ಹಾಗೆ ಧರ್ಮವನ್ನ ಸರಿಯಾಗಿ ಪಾಲಿಸುವಂಥವರು ಎಷ್ಟು ವಿರಳರು. ವೇದಗಳನ್ನ ಅನುಸರಿಸ್ತಾ ಧರ್ಮಾಚರಣೆ ಮಾಡುವಂಥವರು ಎಷ್ಟು ವಿರಳರು. ಅದರಲ್ಲಿಯೂ ಕೂಡ ಬಹುತೇಕ ಕರ್ಮನಿಷ್ಠರು. ಅಂದ್ರೆ ತಮ್ಮ ಜೀವನದ ಬಯಕೆಯನ್ನ ವೇದಶಾಸ್ತ್ರಗಳ ಆಚರಣೆಗಳನ್ನ ಪಾಲಿಸಿ ಅವರು ಪೂರೈಸ್ಕೊಳ್ಲಿಕ್ಕೆ ಬಯಸ್ತಾ ಇದ್ದಾರೆ. ಧರ್ಮ, ಅರ್ಥ, ಕಾಮ ಅನ್ನುವಂತಹ ಪ್ರಯೋಜನಗಳಿಗೋಸ್ಕರ. ಹೀಗೆ ಇರುವಂತಹ ಕೋಟಿ ಜೀವಿಗಳಲ್ಲಿ, ಕೋಟಿ ಕರ್ಮನಿಷ್ಠರಲ್ಲಿ ಒಬ್ಬ ಜ್ಞಾನಿ ನಮಗೆ ಸಿಗ್ತಾನೆ. ಇದನ್ನ ಚೈತನ್ಯ ಮಹಾಪ್ರಭುಗಳೇ ಹೇಳಿದ್ದಾರೆ. ಈ ಮಾತುಗಳೇನಿವೆ ಇದನ್ನ ನಾನು ಸರಳವಾಗಿ ಕನ್ನಡದಲ್ಲಿ ತೋರಿಸ್ತಾ ಇದ್ದೀವಷ್ಟೇ. ಕೋಟಿ ಕರ್ಮನಿಷ್ಠಮದೇ ಏಕಜ್ಞಾನಿ. ಅಂದ್ರೆ ಅಷ್ಟು ವಿರಳ ಒಬ್ಬ ಜ್ಞಾನಿ ಅನ್ನೋನು. ಮುಂದೆ ಓದ್ತೀರಾ ಚೇತಸ್ ಪ್ರಭು? ಕೋಟಿ ಮುಂದೆ ಓದಿ. ಕೃಷ್ಣ ಪ್ರಭು, ಕೋಟಿ ಜ್ಞಾನಿಗಳಲ್ಲಿ ಒಬ್ಬನು ಮುಕ್ತನಾಗುತ್ತಾನೆ. ಅಂದ್ರೆ ಕೋಟಿ ಆ ರೀತಿ ಜ್ಞಾನವನ್ನ ಪಡೆದವರಲ್ಲಿ ಒಬ್ಬ ನಿಜವಾಗಿಯೂ ಈ ಸಂಸಾರದ ಕರ್ಮ ಬಂಧನಗಳಿಂದ ಮುಕ್ತಿಯನ್ನ, ಮೋಕ್ಷವನ್ನ ಪಡಿತಾನೆ. ಮುಂದೆ ಓದಿ. ಇಷ್ಟಕ್ಕೆ ನಿಲ್ಲ, ಮುಂದೆ ಓದಿ. ಎಸ್. ಮುಕ್ತರಲ್ಲಿ ದುರ್ಲಭನು ಒಬ್ಬ ಕೃಷ್ಣ ಭಕ್ತನು. ಕೋಟಿ ಆ ರೀತಿ ಮುಕ್ತರಾದಂತಹ ಜೀವಿಗಳಲ್ಲಿ ಒಬ್ಬ ಕೃಷ್ಣ ಭಕ್ತ. ಎಷ್ಟು ವಿರಳತೆ ಇದೆ ಒಬ್ಬ ಕೃಷ್ಣ ಭಕ್ತನಿಗೆ. ಅಂದ್ರೆ ಕೃಷ್ಣ ಭಕ್ತಿ ಅನ್ನೋದು ಎಷ್ಟು ದುರ್ಲಭ. ಹೇಗೆ ಸಿಗ್ತದೆ ಅದು? ಮುಂದೆ ಓದಿ. ಬ್ರಹ್ಮಾಂಡದಲ್ಲಿ ಅಲೆದಾಡುವ ಭಾಗ್ಯಶಾಲಿ ಜೀವಿ ಮಾತ್ರ ಗುರು ಕೃಷ್ಣ ಪ್ರಸಾದದಿಂದ ಭಕ್ತಿಲತ ಬೀಜವನ್ನು ಪಡೆಯುತ್ತಾನೆ. ಅತ್ಯಂತ ಭಾಗ್ಯಶಾಲಿಯಾದವನು ಮಾತ್ರ ಗುರು ಮತ್ತೆ ಶ್ರೀ ಕೃಷ್ಣರ ಪ್ರಸಾದ ಅಥವಾ ಕೃಪೆಯಿಂದ ಈ ಭಕ್ತಿಯ ಬೀಜವನ್ನ ಪಡಿತಾನೆ. ಆ ಬೀಜವನ್ನ ಪೋಷಿಸಿ, ರಕ್ಷಿಸಿ, ಬೆಳೆಸಿ ಫಲವಾಗಿ ಮೂಡಿಸುವಂಥದ್ದು ಆ ಭಕ್ತನ ಕೈಲಿರ್ತದೆ. ಹೀಗೆ ಭಕ್ತಿಯ ಅವಕಾಶ ಅಥವಾ ಬೀಜವನ್ನ ಪಡೆಯೋದೇ ಎಷ್ಟು ದುರ್ಲಭ. ಹೀಗೆ ಈ ಭಕ್ತಿಯ ಮಹತ್ವವನ್ನು ಚೈತನ್ಯ ಮಹಾಪ್ರಭುಗಳು ತೋರಿಸ್ತಾರೆ. ಭಕ್ತಿಯ ವಿರಳತೆಯನ್ನು ತೋರಿಸ್ತಾರೆ. ಚೈತನ್ಯ ಮಹಾಪ್ರಭುಗಳು ಅನೇಕ ತತ್ವಗಳನ್ನು ಹೇಳಿದ್ದಾರೆ. ಆಕ್ಚುಲಿ ಅವರು ಹೇಳಿರುವಂತಹ ತತ್ವಜ್ಞಾನ ಎಷ್ಟು ಗಾಢ, ಎಷ್ಟು ಗಂಭೀರ, ಎಷ್ಟು ಆಳ, ವಿಶಾಲ. ಆ ತತ್ವಗಳನ್ನ
ಸುಮಾರು 6 ಅಂಶಗಳಲ್ಲಿ ನೋಡಲಾಗುತ್ತೆ. 6 ಅಲ್ಲ, 5 ಅಂಶಗಳಲ್ಲಿ ನೋಡಲಾಗುತ್ತೆ ತತ್ವಗಳನ್ನು. ಒಂದು ಸುಂದರವಾದ ಶ್ಲೋಕ ಕೂಡ ಇದೆ ಇದಕ್ಕೆ, ತಾವು ಕೇಳಿರ್ಬೋದು, ಬಹಳ ಪ್ರಸಿದ್ಧವಾದಂತಹ ಶ್ಲೋಕ ಇದು. ಆರಾಧ್ಯ ಭಗವಾನ್ ವ್ರಜೇಶತನಯ ತದ್ಧಾಮ ವೃಂದಾವನಂ ರಮ್ಯಾ ಕಾಚಿದುಪಾಸನಾ ವ್ರಜವಧೂವರ್ಗೇನ ಯಾ ಕಲ್ಪಿತಾ ಶ್ರೀಮದ್ಭಾಗವತಂ ಪ್ರಮಾಣಮಮಲಂ ಪ್ರೇಮ ಪುಮರ್ಥೋ ಮಹಾನ್ ಶ್ರೀಚೈತನ್ಯ ಮಹಾಪ್ರಭೋರ್ಮತಮಿದಂ ತತ್ರಾಧರ ನಃ ಪರಃ. ಸಂಸ್ಕೃತದಲ್ಲಿದೆ. ಸರಳವಾಗಿ ಅದರ ಅರ್ಥವನ್ನು ನಾವು ನೋಡೋದಾದ್ರೆ 5 ಅಂಶಗಳನ್ನು ಇಲ್ಲಿ ಹೇಳಲಾಗಿದೆ. ಏನದು? ಹೀಗೆ ಜೀವಿ ಮನುಷ್ಯ ಶರೀರವನ್ನು ಪಡೆದ ಮೇಲೆ ಆತ ಯಾರನ್ನು ಆರಾಧಿಸಬೇಕು, ಹೇಗೆ ಆರಾಧಿಸಬೇಕು, ಯಾವ ಶಾಸ್ತ್ರ ಪ್ರಮಾಣಗಳನ್ನು ಪಾಲಿಸಬೇಕು, ಯಾವ ಪ್ರಯೋಜನವನ್ನಿಟ್ಟು ಅಥವಾ ಗುರಿಯಿಟ್ಟು ಈ ಭಕ್ತಿಯನ್ನು ಪಾಲಿಸಬೇಕು, ಯಾವ ಧಾಮ ಪಡೆಯಲಿಕ್ಕೆ ಬಯಸಬೇಕು, ಇದನ್ನ ಈ ಒಂದು ಶ್ಲೋಕಗಳಲ್ಲಿ ನಾವು ನೋಡಿದ್ದೀವಿ. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಪರಮ ಆರಾಧ್ಯ ಯಾರು? ಓದ್ತೀರಾ ಯಾರಾದ್ರೂ ಮುಂದೆ? ಹಸಿರು ಬಣ್ಣದಲ್ಲಿರುವಂತಹ ಓದಿ. ಪ್ರದೇಶನ ಮಗ ನಂದನಂದನ ಕೃಷ್ಣ. ಪರಮ ಆರಾಧ್ಯ ನಂದನಂದನ ಕೃಷ್ಣ. ನಂದ ಮಹಾರಾಜ ವ್ರಜೇಶನ ಮಗ ಕೃಷ್ಣ, ವೃಂದಾವನದ ಕೃಷ್ಣ. ಅನೇಕ ಶಕ್ತಿಶಾಲಿ ದೇವತೆಗಳಿದ್ದಾರೆ. ಎಲ್ಲರಿಗೂ ಪರಮನಾದವನು ಬ್ರಹ್ಮ, ಶಿವರಿಗೂ ಪರಮನಾದವನು ವಿಷ್ಣು. ಆ ವಿಷ್ಣು ಅನೇಕ ರೂಪಗಳಲ್ಲಿ ಕಾಣಿಸ್ಕೊಳ್ತಾನೆ. ಅವತಾರಗಳು ಅನಂತ. ಶ್ರೀಕೃಷ್ಣ ಆತ ಮೂಲ ಪರಮ ಪುರುಷ. ಆ ಕೃಷ್ಣನ ಪ್ರಾಕಟ್ಯದಲ್ಲಿ ಅನೇಕ ವರ್ಣನೆ ಇದೆ. ಮಥುರೆ, ಕುರುಕ್ಷೇತ್ರ, ಹಸ್ತಿನಾಪುರ, ಕೃಷ್ಣನ ಲೀಲೆಗಳು ಎಲ್ಲ ಕಡೆ ನಡೆದಿವೆ. ಆದರೆ ವೃಂದಾವನದ ಕೃಷ್ಣ ಅತ್ಯಂತ ಶ್ರೇಷ್ಠ, ಪರಮಧಾಮ ಯಾವುದು? ಓದಿ ಮುಂದೆ. ಎಸ್, ವೃಂದಾವನ ಧಾಮ. ಪರಮ ಭಕ್ತರು ಯಾರು ಅಥವಾ ಯಾವ ರೀತಿ ಪೂಜೆ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭು? ಓದಿ. ವೃಂದಾವನದ ಗೋಪಿಯರು. ವೃಂದಾವನದ ಗೋಪಿಯರು ಹೊರರೂಪದಲ್ಲಿ ಹಳ್ಳಿಯ ಸ್ತ್ರೀಯರಂತೆ ಅತ್ಯಂತ ಸರಳ, ಹೊರರೂಪದಲ್ಲಿ ಜ್ಞಾನಿಗಳಂತೆ ಕಾಣದೇ ಇರಬಹುದು. ಆದರೆ ಅವರ ಸಮರ್ಪಣೆ, ಶರಣಾಗತಿ, ಪ್ರೀತಿಯ ಶುದ್ಧತೆ ಅದು ಎಷ್ಟು ನೈಸರ್ಗಿಕವಾಗಿತ್ತು ಅದನ್ನು ಚೈತನ್ಯ ಮಹಾಪ್ರಭುಗಳು ವರ್ಣಿಸ್ತಾರೆ. ಇವುಗಳನ್ನೆಲ್ಲ ನಾವು ಮುಂದಿನ ಚರ್ಚೆಗಳಲ್ಲಿ ಇನ್ನಷ್ಟು ಲೀಲೆಗಳ ಮೂಲಕ ನೋಡೋಣ. ಕೇವಲ ಅಂಶಗಳ ಮೂಲಕ ಅಲ್ಲ, ಲೀಲೆಗಳ ಮೂಲಕ ಚೈತನ್ಯ ಮಹಾಪ್ರಭುಗಳ ಜೀವನದಲ್ಲಿ ಇದನ್ನು ಕಾಣೋಣ ನಾವು. ಅದಲ್ಲದೆ ಪರಮಶಾಸ್ತ್ರ ಯಾವುದು? ಅನೇಕ ವೇದಶಾಸ್ತ್ರಗಳಿವೆ. ವೇದ, ಉಪನಿಷತ್ತು, ಪುರಾಣ ಅನೇಕಗಳಿವೆ. ಅದರಲ್ಲಿ ಪರಮಶಾಸ್ತ್ರ ಯಾವುದು? ಓದಿ. ಶ್ರೀಮದ್ ಭಾಗವತ ಪುರಾಣ. ಶ್ರೀಮದ್ ಭಾಗವತ ಪುರಾಣ. ಇವೆಲ್ಲವನ್ನ ನಾವು ಪಾಲಿಸಿ ಏನನ್ನ ಗುರಿ ಇಟ್ಟು ನಾವು ನಡೀತಾ ಇದ್ದೀವಿ? ಏನು ಬೇಕು ನಮಗೆ? ಭೌತಿಕ ಕಾಮನೆಗಳ ಪೂರ್ತಿಯ, ಮೋಕ್ಷವ? ಏನು ಬೇಕು? ಭಗವತ್ ಪ್ರೇಮ. ಭಗವತ್ ಪ್ರೇಮವನ್ನ ನೀವು ಗುರಿಯಾಗಿ ಈ ಭಕ್ತಿಯನ್ನ ಪಾಲಿಸಿ. ಇದು ಚೈತನ್ಯ ಮಹಾಪ್ರಭುಗಳು ತಿಳಿಸಿದಂತಹ ತತ್ವಗಳು ಸರಳ ರೂಪದಲ್ಲಿ. ಆಕ್ಚುಲಿ ಹೇಳ್ಬೇಕಂದ್ರೆ ಸಾಕಷ್ಟು ವರ್ಣನೆ ಇದೆ. ಚೈತನ್ಯ ಚರಿತಾಮೃತ ಗ್ರಂಥ ಅದು ಸಾಮಾನ್ಯ ಹೊಸ ಆಧ್ಯಾತ್ಮಿಕ ಜೀವನವನ್ನು ಪಾಲಿಸ್ತಾ ಇರುವಂಥ ಹೊಸಬರಿಗಲ್ಲ. ಅದು ತುಂಬ ಗಾಢವಾದಂಥದ್ದು. ಪ್ರಭುಪಾದರು ಹೇಳ್ತಾ ಇದ್ರು, ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟಡಿ, ಪೋಸ್ಟ್ ಡಾಕ್ಟೋರಲ್ ಸ್ಟಡಿ, ಅಂದರೆ PhD ಥರ. ನಾವೀಗ ಭಗವದ್ಗೀತೆಯನ್ನು ಓದಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಅದು ಗ್ರ್ಯಾಜುಯೇಟ್ ಲೆವೆಲ್. ಭಾಗವತ ಪೋಸ್ಟ್ ಗ್ರ್ಯಾಜುಯೇಟ್, ಚೈತನ್ಯ ಚರಿತಾಮೃತ ಡಾಕ್ಟರೇಟ್ ಅಥವಾ ಪೋಸ್ಟ್ ಡಾಕ್ಟರೇಟ್. ಸೊ ಹೀಗೆ ತತ್ವಶಾಸ್ತ್ರಗಳಲ್ಲಿ ಚೈತನ್ಯ ಮಹಾಪ್ರಭುಗಳ ನೀಡಿದಂತಹ ಆ ಅಂಶಗಳೇನಿವೆ ಅವು ಅತ್ಯಂತ ಉನ್ನತವಾದವು. ಅದನ್ನು ಅವರು ಅತಿ ಸರಳವಾಗಿ, ನೈಸರ್ಗಿಕವಾಗಿ ತಮ್ಮ ಲೀಲೆಗಳ ಮೂಲಕ ತೋರಿಸ್ತಾರೆ. ಇದು ಬಹಳ ವಿಶೇಷ.
ಏನಿದು? ಚೈತನ್ಯ ಮಹಾಪ್ರಭು ಅವರ ಜೀವನ, ಅವರು ಕೊಡಲಿಕ್ಕೆ ಬಯಸ್ತಾ ಇರುವಂತಹ ಆ ಬೋಧನೆ ಅಥವಾ ಆ ಏನು ಹೇಳ್ತಾರೆ ಕೊಡುಗೆ ಏನಿದೆ, ಅದು ಎಷ್ಟು ಉನ್ನತವಾದದ್ದು, ಮೋಕ್ಷಕ್ಕೂ ಮೀರಿದ್ದು, ವೈಕುಂಠಕ್ಕೂ ಮೀರಿದ್ದು ಆ್ಯಕ್ಚುಲಿ ಹೇಳಬೇಕಾದ್ರೆ. ಅಂತಹ ಅತ್ಯಂತ ಉನ್ನತವಾದಂತಹ ಕೊಡುಗೆಯನ್ನ ಅವರು ಎಷ್ಟು ಸರಳ ಮಾರ್ಗದ ಮೂಲಕ ನೀಡ್ತಾ ಇದ್ದಾರೆ. ಆ ಪ್ರಕ್ರಿಯೆನ ನಾವು ಅರ್ಥ ಮಾಡ್ಕೋಬೇಕು. ಅದು ಸರಳ ಅಂದ ತಕ್ಷಣ ಅದು ತುಂಬ ಸಡಿಲ ಅಂತ ಅಲ್ಲ, ಅದಕ್ಕೆ ಅದರದ್ದೇ ಆದಂತಹ ಘನತೆ ಇದೆ. ಅದನ್ನು ನಾವು ತಿಳಿದುಕೊಂಡು ಆ ಪ್ರಕ್ರಿಯೆಯನ್ನು ಪಾಲಿಸಿದರೆ ಪ್ರಭುಪಾದರು ಹೇಳುವಂತೆ ನಾವು ಕೂಡ ಆ ಅತ್ಯುನ್ನತ ಪ್ರಾಪ್ತಿಯನ್ನು ಪಡ್ಕೊಳ್ಳಬಹುದು. ಬನ್ನಿ ಈಗ ಈ ಚೈತನ್ಯ ಮಹಾಪ್ರಭುಗಳ ಜೀವನದ ಸಂಕ್ಷಿಪ್ತ ರೂಪವನ್ನು ನೋಡೋಣ. ಸ್ವಲ್ಪ ಸಮಯದ ಎಷ್ಟಿದೆಯೋ ಸಮಯ ಅಷ್ಟರಲ್ಲಿ. ಚೈತನ್ಯ ಮಹಾಪ್ರಭುಗಳ ಜನ್ಮ ಆಗ ತಾನೇ ಮಾತಾಜಿಯವರು ಹೇಳಿದ್ರು, ನವದ್ವೀಪ ಅನ್ನುವಂತಹ ಬಂಗಾಳದ ಕ್ಷೇತ್ರದಲ್ಲಿ ಆಯಿತು. ಮಾಯಾಪುರ, ಅಂತರದ್ವೀಪ. ಅವರ ತಂದೆ ತಾಯಿ ಶ್ರೀ ಜಗನ್ನಾಥ ಮಿಶ್ರ ಮತ್ತೆ ಶಚಿದೇವಿ ಅಂತ. ಶಚಿದೇವಿಯ ತಂದೆ ನೀಲಾಂಬರ ಚಕ್ರವರ್ತಿ ನವದ್ವೀಪದ ಒಬ್ಬ ಮಹಾನ್ ಪಂಡಿತರಾಗಿದ್ದರು. ಜಗನ್ನಾಥ ಮಿಶ್ರರು ಇವರು ಸಿಲ್ಹೆಟ್ ಅನ್ನುವಂತಹ ಬಂಗಾಳ ಪ್ರದೇಶದ ಜಾಗದವರು. ನವದ್ವೀಪ ಅದು ಭಾರತದ ಇತಿಹಾಸದಲ್ಲಿ ಸುಮಾರು 10ನೇ ಶತಮಾನದ ನಂತರ 15ನೇ ಶತಮಾನದವರೆಗೆ ಅಂತ ಅದು ಉತ್ತುಂಗದಲ್ಲಿತ್ತು. ಅದು ಆ ಜಾಗಕ್ಕೆ ಪೂರ್ತಿ ಭಾರತಾದ್ಯಂತ ಜನ ಜ್ಞಾನ ಅರ್ಜನೆಗೆ ಅಂತ ಹೋಗ್ತಾ ಇದ್ರು. ಅದು ಅತ್ಯುನ್ನತ ವಿಶ್ವವಿದ್ಯಾಲಯವಾಗಿತ್ತು. ಜನ ಹೊರದೇಶಗಳಿಂದನೂ ಕೂಡ ಆ ಜಾಗಕ್ಕೆ ಬಂದು ಆ ವೇದಜ್ಞಾನವನ್ನ ಪಾಲನೆ ಅಥವಾ ಕಲೀಲಿಕ್ಕೆ ಬರ್ತಾ ಇದ್ರು. ಹೀಗೆ ಆ ನವದ್ವೀಪ ಅನ್ನುವಂತಹ ಆ ಜ್ಞಾನಪೀಠದಲ್ಲಿ ಈ ಚೈತನ್ಯರ ಜನ್ಮವಾಗತ್ತೆ. ಆ ಜಗನ್ನಾಥ ಮಿಶ್ರ ಮತ್ತೆ ಶಚಿದೇವಿಗೆ ಮಕ್ಕಳು ಆಗ್ತಾ ಇದ್ವು. ಆದರೆ ತಕ್ಷಣವೇ ಆ ಮಕ್ಕಳು ಮರಣವಾಗ್ತಾ ಇತ್ತು. ಸುಮಾರು 8 ಹೆಣ್ಣು ಮಕ್ಕಳು ಜನ್ಮ ಪಡೆದು ತಕ್ಷಣವೇ ಸ್ವಲ್ಪ ಸಮಯದ ನಂತರ ಮೃತರಾದವು. 9ನೆಯ ಮಗನಾಗಿ ವಿಶ್ವರೂಪ ಎನ್ನುವ ಒಬ್ಬ ಗಂಡು ಮಗು ಜನಿಸುತ್ತೆ. ಸ್ವಲ್ಪ ಸಮಯದ ನಂತರ 10ನೇ ಪುತ್ರನಾಗಿ ವಿಶ್ವಂಭರ ಈ ಮಗು ಜನಿಸುತ್ತೆ. ಈ 10ನೆಯ ಮಗನೇ ವಿಶ್ವಂಭರನೇ ಶ್ರೀ ಚೈತನ್ಯ ಮಹಾಪ್ರಭು. ಅದು ಫೆಬ್ರವರಿ ಅಥವಾ ಫಾಲ್ಗುಣ ಮಾಸ, ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ 1486 ಪೂರ್ಣಿಮೆಯ ಸಮಯ. ಆ ಸಮಯ ಹೇಗಿತ್ತು ಅನ್ನೋದನ್ನ ವರ್ಣಿಸ್ತಾರೆ. ಆ ಜಾಗ ವೇದಜ್ಞಾನ, ವೇದ ಪಾಲನೆ ಮಾಡುವವರ ಸಂಖ್ಯೆ ಎಷ್ಟಿತ್ತು ಅಂದರೆ ಎಲ್ಲರೂ ಕೂಡ ವೇದಜ್ಞಾನಿಗಳೇ ಆ ಜಾಗದಲ್ಲಿರೋರು. ಎಲ್ಲ ವೇದಶಾಸ್ತ್ರ, ವಿಶೇಷವಾಗಿ ಆ ಕರ್ಮಕಾಂಡದಲ್ಲಿ ಅತಿ ಪ್ರವೀಣರು. ಯಜ್ಞ, ವ್ರತ, ದಾನ, ಪೂಜೆಗಳಲ್ಲಿ ಅವರು ಅತ್ಯಂತ ಪ್ರವೀಣರು. ಆದರೆ ಅವರು ಪಾಲನೆ ಮಾಡ್ತಿದ್ದೆಲ್ಲ ಕೇವಲ ತಮ್ಮ ಭೌತಿಕ ಇಚ್ಛೆಗಳ ಪೂರ್ತಿಗೋಸ್ಕರ. ವೇದದ ನಿಜ ಪ್ರಯೋಜನವನ್ನ ಮರೆತು ಬಿಟ್ಟಿದ್ರು. ಮನುಷ್ಯ ಶರೀರ ಇದು ಭಗವಂತನ ಭಕ್ತಿಯ ಪ್ರಾಪ್ತಿಗೋಸ್ಕರ ಅನ್ನೋದನ್ನ ಅವರು ನಿರಾಕರಿಸಿಬಿಟ್ಟಿದ್ರು. ಅದನ್ನು ಪಾಲಿಸ್ತಾನೆ ಇರಲಿಲ್ಲ. ಅದ್ರ ಕಡೆ ಅವರು ಕಿಂಚಿತ್ತೂ ಕೂಡ ಅವರ ಗಮನನೇ ವಹಿಸಲಿಲ್ಲ. ಅಂತಹ ಭೌತಿಕ ಇಚ್ಛೆಗಳ ಪೂರ್ತಿಗೋಸ್ಕರ ಎಲ್ಲ ವೇದ ಪಾಲನೆ ಮಾಡ್ತಾ ಇದ್ದಂತಹ ಪರಿಸರದಲ್ಲಿ ಚೈತನ್ಯರ ಜನ್ಮ, ಆ ವಿಶೇಷ ಸಂದರ್ಭ ಹೇಗಿತ್ತು? ಅದು ಚಂದ್ರಗ್ರಹಣದ ಸಮಯ ಆಗ್ಬಿಟ್ಟಿತ್ತು. ಗ್ರಹಣ ಅಂದ ತಕ್ಷಣ ಸನಾತನ ಧರ್ಮದಲ್ಲಿ ಒಂದು ರೀತಿ ಏನೋ ಮಲಿನತೆ, ಅನಿಷ್ಟಗಳಾಗ್ತವೆ ಅಂತ ಜನ ಸ್ವಲ್ಪ ಹೆದರ್ತಾರೆ. ಹಾಗಾಗಿ ಆ ಸಮಯದಲ್ಲಿ ಬೇರೆ ಯಾವುದೇ ಕಾರ್ಯ ಮಾಡಲಿಕ್ಕೂ ಅವರು ಬಯಸೋದಿಲ್ಲ. ಮನೆಯಲ್ಲೇ ಇರ್ತಾರೆ. ಹೊರಗಡೆ ಹೋಗಿ ಯಾವುದೇ ಕಾರ್ಯನ ಅವರು ಪ್ರಾರಂಭ ಮಾಡಲಿಕ್ಕೂ ಬಯಸೋದಿಲ್ಲ. ಮನೆಯಲ್ಲೇ ದೇವರು ನೆನೆಸ್ತಾ ಅಥವಾ ಮನೆಯಲ್ಲೇ ಸೀಮಿತವಾಗಿದ್ಬಿಡ್ತಾರೆ. ಕೆಲವರು ಪವಿತ್ರ ನದಿಗಳಿಗೆ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾರೆ. ಹೋಗಿ ಅಲ್ಲಿ
ದೇವರ ನಾಮ ಹೇಳಲಿಕ್ಕೆ ಬಯಸ್ತಾರೆ. ಏನೇ ಒಂದು ಅನಿಷ್ಟ ಅಥವಾ ತಪ್ಪಾಗೋದಿದ್ರು ಕೂಡ ಈ ದೇವರ ನಾಮದಿಂದಾಗಿ ಇದು ನಮ್ಮನ್ನು ರಕ್ಷಿಸಲಿ ಅಂತ ಹೇಳಿ ಅವರು ದೇವರ ನಾಮವನ್ನು ಹಾಡ್ತಾರೆ. ಆ ಕೃಷ್ಣ ನಾಮವನ್ನು ಅವರು ಜಪಿಸ್ತಾರೆ. ಆ ಉದ್ದೇಶದಿಂದ ಜೀವನದಲ್ಲಿ ಯಾವುದೇ ಅಮಂಗಳ ಆಗದೇ ಇರಲಿ ಅಂತ ಹೇಳಿ ನವದ್ವೀಪದ ಎಲ್ಲ ವಾಸಿಗಳು ಆ ದಿನ ಚಂದ್ರಗ್ರಹಣದ ಸಮಯ ಆಗಿದ್ದಂತಹ ಆ ದಿನ ಅವರೆಲ್ಲರೂ ಕೂಡ ಗಂಗಾ ನದಿಯ ತೀರದಲ್ಲಿ ಬಂದಿದ್ದಾರೆ. ನವದ್ವೀಪದ ಬಳಿ ಗಂಗಾ ನದಿ ಹರಿಯುತ್ತೆ. ಆ ಎಲ್ಲರೂ ಆ ಗಂಗಾ ನದಿಯ ತೀರದಲ್ಲಿ ಬಂದು ಶ್ರೀಕೃಷ್ಣನ ಗೋವಿಂದನ ನಾಮವನ್ನ ಉಚ್ಚಾರ ಮಾಡ್ತಾ ಇದ್ದಾರೆ, ಜಪಿಸ್ತಾ ಇದ್ದಾರೆ. ಇಲ್ಲಿಯೇ ಚೈತನ್ಯ ಮಹಾಪ್ರಭುಗಳ ಅವತರಣವಾಗುತ್ತೆ. ಆ ಅವತರಣದ ಸಮಯದಿಂದನೇ ಅವರು ತಮ್ಮ ಅವತರಣದ ಪ್ರಯೋಜನವನ್ನ ಸ್ಥಾಪಿಸ್ತಾ ಇದ್ದಾರೆ. ಜಗತ್ತಿನಲ್ಲಿ ಆ ಅತ್ಯಂತ ಮಂಗಳಕರವಾದಂತಹ ಹರಿನಾಮವನ್ನ ಅವರು ಪ್ರಚಾರ ಪ್ರಸಾರ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಆ ಮಗುವಿನ ಜನ್ಮ ಒಂದು ಬೇವಿನ ಮರದ ಕೆಳಗೆ ಆಯಿತು, ನಿಂಬ ವೃಕ್ಷ. ಹಾಗಾಗಿ ಆ ಮಗುವಿಗೆ ಬಂಗಾಳ ಭಾಷೆಯಲ್ಲಿ ನಿಮಾಯ್, ಬೇವಿನ ಮರದ ಕೆಳಗೆ ಹುಟ್ಟಿದವನು ಅಂತಲೂ ಹೇಳ್ತಾ ಇದ್ರು. ಹೇ ನಿಮಾಯ್. ಕೆಲವರು ಆತನ ಸುಂದರವಾದ ಅಂಗಕಾಂತಿಯನ್ನು ಕಂಡು ಗೌರಹರಿ ಅಂತ ಹೇಳಿದ್ರು. ಕೆಲವರು ಆ ನೀಲಾಂಬರ ಚಕ್ರವರ್ತಿ ಬಂದು ಜ್ಯೋತಿಷ್ಯ ಶಾಸ್ತ್ರಗಳ ಪ್ರಕಾರ ಕುಂಡಲಿಯನ್ನೆಲ್ಲ ಗಮನಿಸಿ ಆತನಿಗೆ ವಿಶ್ವಂಭರ ಅಂತ ಹೆಸರನ್ನು ನೀಡಿದರು. ಹೀಗೆ ಆ ಮಗು ಆ ತಂದೆ ತಾಯಿ ಅಕ್ಕರೆಯಲ್ಲಿ ಬೆಳೀತಾ ಇದೆ. ಬಂಗಾಳದ ಸಂಸ್ಕೃತಿಯಂತೆ ಹುಟ್ಟಿದ ಮಗು ಸ್ವಲ್ಪ ಸಮಯದ ನಂತರ ಅನ್ನಪ್ರಾಶನ ಅನ್ನುವಂತಹ ಸಂಸ್ಕಾರಕ್ಕೆ ಅದು ಸಿದ್ಧವಾಗುತ್ತೆ. ಮೊದಲ ಬಾರಿ ಅನ್ನವನ್ನು ನೀಡುವಂತಹ ಸಂಸ್ಕಾರ ಅದು. ಆ ಸಂಸ್ಕಾರದ ನಂತರ ಅಲ್ಲಿ ಒಂದು ಆ ಸ್ಥಳ ಪದ್ಧತಿಯಂತೆ ಅನೇಕ ರೀತಿಯ ವಸ್ತುಗಳನ್ನು ಮಗುವಿನ ಮುಂದೆ ಇಟ್ಟು ಮಗುಗೆ ಪೂರ್ತಿಯಾಗಿ ಸ್ವತಂತ್ರವಾಗಿ ಬಿಡಲಾಗತ್ತೆ. ಯಾವ ವಸ್ತುವನ್ನು ಮಗು ಕೈಯಿಂದ ಹಿಡಿಯುತ್ತೋ ಆ ವಸ್ತುವನ್ನೇ ತನ್ನ ಜೀವನದಲ್ಲಿ ಅದು ಮುಖ್ಯವಾಗಿ ಪರಿಗಣಿಸುತ್ತೆ ಅಂತ. ಸುಂದರವಾದಂತಹ ವಸ್ತುಗಳು, ಆಕರ್ಷಕ ತಿಂಡಿ ತಿನಿಸುಗಳು, ಹೊಳೆಯುತ್ತಿರುವಂತಹ ನಾಣ್ಯಗಳು, ತಿನ್ನುವ ತಿನಿಸುಗಳು, ಅನೇಕ ಶಾಸ್ತ್ರ ಪುರಾಣಗಳನ್ನು ಕೂಡ ಇಡ್ತಾ ಇದ್ರು. ಹಾಗೆ ಇಡ್ತಾ ಇದ್ರು. ಈ ಮಗು ನಿಮಾಯಿ ಅನ್ನಪ್ರಾಶನದ ನಂತರ, ಈ ಸಂಸ್ಕಾರದ ನಂತರ, ಈ ಪದ್ಧತಿ, ಈ ಸಮಾರಂಭದಲ್ಲಿ ಎಲ್ಲವನ್ನ ಪರಿಶೀಲಿಸಿದ ನಂತರ ಅದು ಅಲ್ಲಿ ಹತ್ತಿರದಲ್ಲಿದ್ದಂತಹ ಭಾಗವತ ಪುರಾಣ ಗ್ರಂಥವನ್ನ ಕೈ ಹಿಡಿದು ಬಿಡುತ್ತೆ. ಭಾಗವತ ಪುರಾಣ ಪುಸ್ತಕವನ್ನ ತನ್ನ ಎದೆ ಮೇಲೆ ಔಚ್ಕೊಂಡು ಬಿಡುತ್ತೆ. ಎಲ್ರಿಗೂ ಕೂಡ ಆಗ ಅತ್ಯಂತ ಆನಂದವಾಗುತ್ತೆ. ಚಪ್ಪಾಳೆ ಹೊಡಿತಾ ಹೇಳ್ತಾರೆ, ಈ ಮಗು ಭಾಗವತ ಪುರಾಣ, ಭಾಗವತ ಧರ್ಮದ ಪರಿಪಾಲಕ, ರಕ್ಷಕ, ಪ್ರಚಾರಕ, ಪ್ರಸಾರಕನಾಗ್ತಾನೆ. ಯಾಕೆಂದ್ರೆ ಭಾಗವತದಲ್ಲಿ ಇರುವುದು ಶ್ರೀಕೃಷ್ಣನ ಭಕ್ತಿ ಮಾತ್ರ. ಹೀಗೆ ಆ ಮಗು ಬೆಳೀತಾ ಇರಬೇಕಾದ್ರೆ ತನ್ನ ತಾಯಿ ಶಚಿ ದೇವಿಗೆ ಅತ್ಯಂತ ಆನಂದವನ್ನು ನೀಡ್ತಾ ಇತ್ತು. ಆ ಮಗು, ಸಣ್ಣ ಮಗು ನಿಮಾಯ್, ತೊಟ್ಟಿಲಿಂದ ಸ್ವಲ್ಪ ಈಗ ತೆವಳ್ತಾ ನಡೀತಾ ಇದ್ದಾನೆ. ಅಳ್ತಾ ಇದ್ದ, ತುಂಬಾ ಅಳ್ತಾ ಇರಬೇಕಾದ್ರೆ ಅಲ್ಲಿರುವಂತಹ ಜನ ಏನನ್ನೆಲ್ಲ ಕೊಟ್ಟರು ಕೂಡ ಆತನ ಅಳು ನಿಲ್ತಾ ಇರಲಿಲ್ಲ. ಎಲ್ಲಿವರೆಗೆ ಸುತ್ತ ಇರೋ ಜನ ಅವನ ಮುಂದೆ ಬಂದು ಹರಿನಾಮವನ್ನ ಹೇಳ್ತಾ ಇರಲಿಲ್ವೋ, ಶ್ರೀಕೃಷ್ಣನ ನಾಮೋಚ್ಚಾರಣೆಯನ್ನ ಮಾಡ್ತಾ ಇರಲಿಲ್ವೋ, ಅಲ್ಲಿವರೆಗೆ ಮಗು ಅಳ್ತಾನೆ ಇತ್ತು. ಯಾವಾಗ ಹರಿನಾಮದ ಉಚ್ಚಾರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ರು, ಆ ಮಗು ಅತ್ಯಂತ ಸಂತೋಷದಲ್ಲಿ ಮುಗುಳ್ನಗುತ್ತಾ ಅತ್ಯಂತ ಹರ್ಷಿತವಾಗ್ತಾ ಇತ್ತು. ಅದನ್ನು ನೋಡಿ ಅಲ್ಲಿರೋ ಜನರೆಲ್ಲರೂ ಕೂಡ ಅತ್ಯಂತ ಸಂತೋಷವಾಗಿ ಅವರು ಮಗುವಿನ ಬಳಿ ಸದಾ ಬಂದು ಕೀರ್ತನೆಯನ್ನೇ ಮಾಡ್ತಾ ಇದ್ರು. ಆ ಮಗುವಿನ ಸಂತೋಷಕ್ಕೋಸ್ಕರ ಅವರು ಆ ಕೀರ್ತನೆಯನ್ನ, ಹರಿನಾಮವನ್ನ ಹಾಡ್ತಾ ಇದ್ರು. ಸೊ ಹೀಗೆ ಆ ಮಗು ತನ್ನ ಪ್ರತಿಯೊಂದು ಕಾರ್ಯದಲ್ಲೂ ಜನರಿಗೆ ಹರಿಭಕ್ತಿಯನ್ನ, ಹರಿನಾಮವನ್ನ ನೀಡ್ತಾ ಇದೆ. ಆ ಮನೆ ಅಂಗಳದಲ್ಲಿ ಒಂದು ಸಮಯದಲ್ಲಿ ಅತ್ಯಂತ ವಿಶಾಲವಾದಂತಹ ಸರ್ಪ ಕಾಣಿಸ್ತು. ನೋಡ್ತಾ ನೋಡ್ತಾ ಇದ್ದ ಹಾಗೆ ಮಗು ಆ ಸರ್ಪವನ್ನ ಹಿಡಿದು ಆ ಸರ್ಪದ ಒಡಲಿನಲ್ಲಿ, ಸರ್ಪ ಶಯನನಂತೆ ಸರ್ಪದ ಮೇಲೆ ಅದು ಮಲಗಿಕೊಂಡು ಆಟವಾಡ್ತಾ ಇತ್ತು. ಜನರೆಲ್ಲರೂ ಹೆದರಿ ಗರುಡ ಗರುಡ ಅಂತ ಅವರು ಆ ಗರುಡನನ್ನ
ಆ ವಿಷ್ಣು ಭಕ್ತ ವಿಷ್ಣು ವಾಹನನನ್ನ ಸ್ಮರಿಸಿ ಕೂಗಾಡ್ತಾ ಇದ್ದಾರೆ, ಅಯ್ಯೋ ಭಗವಂತ ನಮ್ಮ ಮಗುವನ್ನು ರಕ್ಷಿಸಿ ಅಂತ. ಸ್ವಲ್ಪ ಸಮಯದ ನಂತರ ಆ ಹಾವೆ ಮುಜುಗರವಾಗಿ ಅಲ್ಲಿಂದ ಹರಿದು ಹೊರ ಹೋಯಿತು. ಅದಾದ ಮೇಲೆ ಮಗು ಅಂಗಳದಲ್ಲಿ ಈಗ ಕೆಲ ವರ್ಷಗಳಾಗಿದೆ. ಅದು ತೆವಳ್ತಾ ತೆವಳ್ತಾ ಜನ ಸಿಹಿ ತಿನಿಸುಗಳನ್ನು ಕೊಟ್ಟರೆ ಅದು ತಿಂತ ನಗಳ್ತಾ ಹರಿನಾಮವನ್ನು ಕೇಳ್ತಾ ನಡೀತಾ ಇದೆ. ಒಂದು ಸಮಯದಲ್ಲಿ ಅಲ್ಲಿ ಕಳ್ಳರು ಬರ್ತಾರೆ. ಆ ಕಳ್ಳರು ಬಂದು, ಈ ಮಗು ತುಂಬಾ ಚೆನ್ನಾಗಿರೋ ಆಭರಣಗಳನ್ನು ಹಾಕ್ಕೊಂಡಿದೆ, ಆ ಮಗುವಿಗೆ ನಾವು ಸಿಹಿ ತಿನಿಸುಗಳನ್ನು ನೀಡೋ ನೆಪದಲ್ಲಿ ಆ ಮಗುವನ್ನು ಎತ್ಕೊಂಡು ಕಳುವು ಮಾಡಿ ಆ ಆಭರಣಗಳನ್ನು ದೋಚಿಬಿಟ್ಟು ಆ ಮಗುವನ್ನು ಎಲ್ಲಾದ್ರೂ ಬಿಟ್ಟು ಬಂದ್ಬಿಡೋಣ ಬನ್ನಿ ಅಂತ ಹೇಳಿ ಇಬ್ಬರು ಕಳ್ಳರು ಆ ಮಗುವನ್ನ ಅಂಗಳದಿಂದ ಎತ್ತಿ ಕರ್ಕೊಂಡು ಹೋಗ್ತಾ ಇದ್ದಾರೆ ತಮ್ಮ ಭುಜದ ಮೇಲೆ. ಆದರೆ ಆ ಸುಂದರ ಮಗುವಿನ ರೂಪವನ್ನು ಕಂಡು ಅವರು ಎಷ್ಟು ಆಕರ್ಷಿತರಾಗಿದ್ದಾರೆ ಆ ಮಗುವಿನ ಜೊತೆ ಮಾತನಾಡ್ತಾ ಮಾತನಾಡ್ತಾ. ಅಲ್ಲಿ ಮನೆಯಲ್ಲಿ ಅವರೆಲ್ಲರೂ ಕೂಡ ಆ ನಿಮಾಯಿಯನ್ನು ಹುಡುಕ್ತಾ ಇದ್ದಾರೆ. ಹೀಗೆ ಸಮಯ ಕಳೀತಾ ಇದೆ. ಎಲ್ಲರೂ ಕೂಡ ಚಿಂತೆಯಲ್ಲಿ ಅಳುವಿನಲ್ಲಿ ಅವರು ಮುಳುಗಿದ್ದಾರೆ. ಇಲ್ಲಿ ನಿಮಾಯ್ ಆ ಅಪರಿಚಿತ ಕಳ್ಳರ ಭುಜದ ಮೇಲೆ ಆನಂದಿತವಾಗಿ ನಡೀತಾ ಇದ್ದಾನೆ. ಕೆಲ ಸಮಯದ ನಂತರ ಅವ್ರಿಗೆ ಗೊತ್ತಿಲ್ಲದೇನೆ ಅವರು ತಾವಾಗಿಯೇ ಆ ಜಗನ್ನಾಥ ಮಿಶ್ರನ ಮನೆ ಮುಂದೆ ಬಂದ್ಬಿಟ್ರು. ಆಗ ಅವರು ಆಶ್ಚರ್ಯಚಕಿತರ, ಹೇಗಾಯ್ತು, ನಮ್ಮ ಬುದ್ಧಿ ಭ್ರಷ್ಟವಾಯ್ತಾ, ದಿಗ್ಭ್ರಮಿತರಾದ್ಬಿಟ್ವಾ ನಾವು ಅಂತ ಹೇಳಿ ತಕ್ಷಣ ಮಗು ನೋಡ್ತಾ ಇದ್ದಾಗ ನನ್ನ ಮನೆ ಬಂತು ಅಂತೇಳಿ ಜೋರಾಗಿ ಆ ಮಗು ಕೂಗಿದಾಗ ಹೆದರ್ಬಿಟ್ಟು ಆ ಮಗುವನ್ನು ಕೆಳಗಿಳಿಸಿ ಅಲ್ಲಿಂದ ಓಡೋಗ್ಬಿಟ್ರು. ಆ ಮಗು ಒಳಗೆ ಹೋಗಿ ತನ್ನ ತಂದೆ ತಾಯಿ ಬಂಧವರಿಗೆಲ್ಲ ಹೇಳುತ್ತೆ, ನಾನು ನನ್ನ ಪ್ರಿಯರ ಜೊತೆ ಒಂದು ರೀತಿ ನಗರದ ಭ್ರಮಣೆಯನ್ನ ಮಾಡ್ತಾ ಇದ್ದೆ, ತುಂಬಾ ಸಂತೋಷದಲ್ಲಿದ್ದೆ. ಎಲ್ಲಿದ್ದಾರೆ ಅವರು, ನನ್ನ ಮಗುವನ್ನು ರಕ್ಷಿಸಿದವರು ಅಂತ ಹುಡುಕಿದ್ರೆ ಆ ಕಳ್ಳರು ಯಾರು ಸಿಗಲೇ ಇಲ್ಲ. ಇದೇ ರೀತಿ ಆ ಮಗು ಬೆಳೀತಾ ಇರಬೇಕಾದ್ರೆ ಜಗನ್ನಾಥ ಮಿಶ್ರ ಒಮ್ಮೆ ಒಬ್ಬ ಸಾಧು ಸಂತನನ್ನ ಮನೆಗೆ ಆ ಸತ್ಕಾರ ಮಾಡಲಿಕ್ಕೆ, ಪ್ರಸಾದವನ್ನ ನೀಡ್ಲಿಕ್ಕೆ ಅಂತ ಹೇಳಿ ಕರೀತಾನೆ. ಆ ವ್ಯಕ್ತಿ ಸಂತ ಕೃಷ್ಣನ ಪರಮಭಕ್ತ, ಗೋಪಾಲನ ಭಕ್ತ. ಗೋಪಾಲನಿಗೆ ಅಂತಾನೆ ಆತನೇ ಖುದ್ದಾಗಿ ನೈವೇದ್ಯ ಮಾಡಿ ಅರ್ಪಣೆ ಮಾಡಿ ಪ್ರಸಾದವನ್ನ ಮಾತ್ರ ಸ್ವೀಕರಿಸುವಂಥವನು. ಜಗನ್ನಾಥ ಮಿಶ್ರರ ನಿವೇದನೆಯನ್ನ ಗೌರವಿಸಿ ಆ ಮನೆಯಲ್ಲಿ ಆತ ನೈವೇದ್ಯವನ್ನು ತಯಾರು ಮಾಡಿದಾಗ, ಭಗವಂತನಿಗೆ ಗೋಪಾಲನಿಗೆ ಅರ್ಪಿಸುವಾಗ ಈ ಮಗು ನಿಮಾಯ್ ಅಲ್ಲಿ ಬಂದು ಆ ನೈವೇದ್ಯವನ್ನು ಸ್ವೀಕರಿಸ್ತಾ ಇತ್ತು. ಇದನ್ನು ನೋಡಿ ಆತ, ನನ್ನ ನೈವೇದ್ಯ ಮಲಿನವಾಯಿತು, ಹಾಯ್ ಹಾಯ್ ಅಂತ ಹೇಳಿ ಕೂಗಾಡ್ದ. ಆಗ ತಂದೆ ಜಗನ್ನಾಥ ಮಿಶ್ರ ಆ ಮಗುವನ್ನ ಬಂಧಿಸಿಡ್ಲಿಕ್ಕೆ ಹೇಳ್ದ. ಆದ್ರೆ ಮತ್ತೆ ಜಗನ್ನಾಥ ಮಿಶ್ರ ಈ ಸಂತನಿಗೆ ಹೇಳ್ತಾನೆ, ದಯವಿಟ್ಟು ಮತ್ತೆ ಎಲ್ಲವನ್ನ ತೊಳೆದು ಮತ್ತೆ ನೈವೇದ್ಯವನ್ನ ನೀವು ತಯಾರು ಮಾಡಿ ನಿಮ್ಮ ಗೋಪಾಲನಿಗೆ ಅರ್ಪಿಸಿ ತಾವು ಪ್ರಸಾದವನ್ನ ಸೇವಿಸಿ ನಮ್ಮನ್ನ ಪುನೀತಗೊಳಿಸಿ ಅಂತ ಕೇಳ್ಕೊಳ್ತಾನೆ. ಮತ್ತೊಮ್ಮೆ ಆ ಕಾರ್ಯಕ್ಕೆ ಸಿದ್ಧರಾಗ್ತಾರೆ ಆ ಸಂತರು. ಆದರೆ ಮತ್ತೆ ಎಲ್ಲಿಂದನೂ ಗೊತ್ತಿಲ್ಲ ಆ ಮಗು ನಿಮಾಯಿ ಮತ್ತೆ ಬಂದು ನೈವೇದ್ಯವನ್ನು ಅರ್ಪಣೆ ಮಾಡುವ ಆ ಪ್ರಾರ್ಥನೆಯನ್ನು ಕೇಳಿ ಆತ ನೈವೇದ್ಯವನ್ನು ಸ್ವೀಕರಿಸ್ತಾ ಇದ್ದಾನೆ. ಈ ರೀತಿಯಾಗಿ ಮತ್ತೊಮ್ಮೆ ಇದೇ ರೀತಿ ಆಗುತ್ತೆ. ಮತ್ತೊಮ್ಮೆ ಅವರು ನೈವೇದ್ಯವನ್ನು ತಯಾರಿಸ್ತಾರೆ. ಮತ್ತೆ ಆ ಬಾಲಕ ನಿಮಾಯಿಯನ್ನು ಬಂಧಿಸಿ ಇಟ್ಟಾಗಲೂ ಕೂಡ ಎಲ್ಲರೂ ನಿದ್ದೆಯಲ್ಲಿ ಕಳೆದು ಹೋದಂತಾಗಿ ಮತ್ತೆ ಆ ನಿಮಾಯಿ ಬಂದು ಆ ಸಂತನ ಭಕ್ತಿಯ ಸ್ವೀಕಾರ ಮಾಡ್ತಾ ಆ ನೈವೇದ್ಯವನ್ನು ಸ್ವೀಕರಿಸ್ತಾನೆ. ಅದಾದ ಮೇಲೆ ನಿಮಾಯಿ ಹೇಳ್ತಾನೆ, ನೀನು ಪ್ರೀತಿಯಿಂದ ನನ್ನನ್ನು ಕರೀತಾ ಇದೀಯಾ, ನಾನು ಬಂದು ನಿನ್ನ ನೈವೇದ್ಯವನ್ನು ಸ್ವೀಕರಿಸಿದ್ರೆ ನೀನು ಯಾಕೆ ನನ್ನನ್ನು ಹೊರ ಹೋಗು ಅಂತ ಹೇಳ್ತಾ ಇದ್ದೀಯಾ? ಆಗ ಆ ಸಂತನಿಗೆ ಅರ್ಥ ಆಗೋದಿಲ್ಲ. ಆಗ ಆ ಸಂತನ ಮುಂದೆ ನಿಮಾಯಿ ತನ್ನ ಸುಂದರ ಶ್ಯಾಮ ಸುಂದರ ರೂಪವನ್ನು ತೋರಿಸಿ ತಾನೇ ಕೃಷ್ಣ, ತಾನೇ ಗೋಪಾಲ ಅಂತ ಪ್ರದರ್ಶಿಸ್ತಾನೆ. ಆ ಸಂತ ಅತ್ಯಂತ ಹರ್ಷಿತನಾಗ್ತಾನೆ. ನೀನೇ ಗೋಪಾಲ, ಈಗ ನೀನು ಗೌರ ಗೋಪಾಲನಾಗಿದ್ದೀಯಾ, ಗೌರ ಹರಿಯಾಗಿದ್ದೀಯಾ ಅಂತ ಹೇಳಿ ಅತ್ಯಂತ ಹರ್ಷಿತನಾಗಿ ಪುಳಕಿತನಾಗ್ತಾನೆ. ನಿಮಾಯಿ ಹೇಳ್ತಾನೆ, ಈ ಮಾತನ್ನ ನೀನು ಯಾರಿಗೂ ಹೇಳಬಾರದು, ಇದು ಅತ್ಯಂತ ಗೌಪ್ಯ ವಿಚಾರ. ನಾನೇ ಆ ಕೃಷ್ಣ, ಆದರೆ ಇದು ಯಾರಿಗೂ ತಿಳಿಸಲಬಾರದು ನೀನು ಅಂತ. ಆಯ್ತು ಅಂತ ಹೇಳಲಿಂದ ಆ ಸಂತ ಭಗವಂತನ ಪ್ರೇಮದಲ್ಲಿ ಅಲ್ಲಿಂದ ಹೊರ ಹೋಗ್ತಾನೆ. ಹೀಗೆ ನಿಮಾಯಿ ಬೆಳೆಯುತ್ತಾ ಆತ ಈಗ ಬಾಲಕನಾಗಿದ್ದಾನೆ. ತುಂಟ ಲೀಲೆಗಳಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡ್ತಾ ಅನೇಕ ತುಂಟಾಟಗಳನ್ನ ಮಾಡ್ತಾ ಇದ್ದಾನೆ. ಆತ ಪಾಂಡಿತ್ಯವನ್ನ
ಅರ್ಜನೆ ಮಾಡೋದ್ರಲ್ಲಿ ಎಷ್ಟು ಪ್ರವೀಣನಾಗಿದ್ದ ಅಂದರೆ ಸುಮಾರು 16ನೇ ವರ್ಷ, ಆಕ್ಚುಲಿ ಹೇಳ್ಬೇಕಂದ್ರೆ 10-11 ವರ್ಷದಲ್ಲೇ ಆತ ತನ್ನದೇ ಆದಂತಹ ಚತುಷ್ಪಾಠಿ ಅಂದರೆ ಗುರುಕುಲವನ್ನು ಪ್ರಾರಂಭಿಸಿದ. ಆತ ಹದಿಹರೆಯದವನು, ಆದರೆ ಈಗ ಆತ ತಾನೇ ಒಂದು ರೀತಿ ಪಂಡಿತನಾಗಿ, ನಿಮಾಯಿ ಪಂಡಿತ. ಆತನ ಪಾಂಡಿತ್ಯವನ್ನು ಮೆಚ್ಚಿ ಜನ ದೂರ ದೂರ ಪ್ರದೇಶದಿಂದ ಬಂದು ಆತನಿಂದ ನ್ಯಾಯ, ವ್ಯಾಕರಣ, ಈ ವೇದ ಜ್ಞಾನವನ್ನು ಪಡಿಲಿಕ್ಕೆ ಹಾತೊರಿತಾ ಇದ್ದಾರೆ. ಯಾವುದನ್ನು ವರ್ಷಗಟ್ಟಲೆ ಕಲಿಯಲಿಕ್ಕೂ ಸಾಧ್ಯವಾಗದೇ ಇರುವಂತಹ ಜ್ಞಾನವನ್ನು ಈ ನಿಮಾಯಿ ಪಂಡಿತ ಕೇವಲ ಕೆಲವು ದಿನಗಳಲ್ಲೇ ಈ ಜನರಿಗೆ ತಿಳಿಸಿಕೊಡ್ತಾ ಇದ್ದ. ಆ ಸಂದರ್ಭದಲ್ಲಿ ಅಲ್ಲೊಬ್ಬ ಪರಮ ಅಹಂಕಾರಿಯಾದಂತಹ ಕಾಶ್ಮೀರದ ಪಂಡಿತ ಕೇಶವ ಕಾಶ್ಮೀರಿ ಅಲ್ಲಿ ಬರ್ತಾನೆ. ಬಾಲಕನಾದ ನಿಮಾಯಿ ಪಂಡಿತ ಅತ್ಯಂತ ಮನೋಹರವಾಗಿ, ಅತ್ಯಂತ ಮಧುರವಾಗಿ ಕೇಶವ ಕಾಶ್ಮೀರಿಯ ಅಹಂಕಾರವನ್ನ ಭಂಗ ಮಾಡ್ತಾನೆ. ತಬ್ಬಿಬ್ಬಾದಂತಹ ಕೇಶವ ಕಾಶ್ಮೀರಿ ರಾತ್ರಿ ನಿದ್ರೆ ಮಾಡುವಾಗ ಆತನ ಸ್ವಪ್ನದಲ್ಲಿ, ಕನಸಿನಲ್ಲಿ ತಾಯಿ ಸರಸ್ವತಿ, ಆತನ ಆರಾಧ್ಯಳಾದಂತಹ ಸರಸ್ವತಿ ಬಂದು ಹೇಳ್ತಾಳೆ, ನೀನು ಇವತ್ತು ನನ್ನ ಪರಮ ಅನುಗ್ರಹವನ್ನು ಪಡೆದಿದ್ದೀಯಾ. ಯಾಕೆಂದರೆ ನನ್ನ ಸ್ವಾಮಿ ಶ್ರೀಕೃಷ್ಣ, ಆ ಶ್ರೀಕೃಷ್ಣನೇ ಶ್ರೀ ಚೈತನ್ಯ, ಆತನ ಸಾನ್ನಿಧ್ಯ, ಆತನ ಸಂಘ, ಕೃಪೆ ನಿನಗೆ ಇವತ್ತು ದೊರಕಿದೆ. ನೀನು ಈ ವಾದದಲ್ಲಿ ನೀನು ಸೋತಿಲ್ಲ, ನೀನು ಪರಮ ಲಾಭವನ್ನು ಪಡೆದಿದ್ದೀಯಾ ಅಂತ ಹೇಳಿದಾಗ ತಕ್ಷಣವೇ ಮರುದಿನ ಆ ಕೇಶವ ಕಾಶ್ಮೀರಿ ಆ ಬಾಲಕ ನಿಮಾಯಿ ಪಂಡಿತನ ಬಳಿ ಹೋಗಿ ಶರಣಾಗತನಾಗ್ತಾನೆ. ಮತ್ತೆ ನಿಮಾಯಿ ಹೇಳ್ತಾನೆ, ಈ ಮಾತನ್ನು ನೀನು ಯಾರಿಗೂ ಹೇಳಬಾರದು. ಯಾವ ಮಾತನ್ನು ಯಾರಿಗೂ ಹೇಳಬಾರದು? ಯಾವ ಮಾತನ್ನು ಯಾರಿಗೂ ಹೇಳಬಾರದು? ಅವರೇ ಶ್ರೀಕೃಷ್ಣ, ಅವರೇ ಶ್ರೀಕೃಷ್ಣ, ನಾನೇ ಶ್ರೀಕೃಷ್ಣ ಅಂತ ಯಾರಿಗೂ ಹೇಳಬಾರದು, ಇದು ಅತ್ಯಂತ ಗೌಪ್ಯವಾಗಿಡಬೇಕು ಅಂತ. ಹೀಗೆ ನಿಮಾಯಿ ಪಂಡಿತ ಕೆಲ ಸಮಯದ ನಂತರ ವಿವಾಹವಾಗ್ತಾನೆ. ಲಕ್ಷ್ಮೀ ಪ್ರಿಯ ಆಕೆಯೊಡನೆ ಅದ್ಧೂರಿಯಾಗಿ ವಿವಾಹವಾಗ್ತದೆ ನವದ್ವೀಪದಲ್ಲಿ. ತನ್ನ ಶಿಷ್ಯರೊಂದಿಗೆ ಪೂರ್ವ ಬಂಗಾಳದಕ್ಕೆ ಆತ ಪ್ರವಾಸಕ್ಕೆಂದು ಹೋದಾಗ ಅನೇಕ ದಿನಗಳಾದವು. ಆ ವಿರಹವನ್ನ ತಡೆಯಲಾರದೆ ಈ ಅತ್ಯಂತ ನಿಷ್ಠಳಾದಂತಹ ಲಕ್ಷ್ಮೀ ಪ್ರಿಯ ಆ ವಿರಹ ವೇದನೆಯಲ್ಲಿ ಪ್ರಾಣತ್ಯಾಗವನ್ನು ಮಾಡ್ತಾಳೆ. ಅದಾದ ನಂತರ ಅತ್ಯಂತ ದುಃಖದಲ್ಲಿ ಆ ಶಚಿ ಮಾತೆ ಹಾಗೂ ನಿಮಾಯಿ ಕೂಡ ಶಚಿ ಮಾತೆಯ ನಿವೇದನೆಯಂತೆ ಮತ್ತೊಮ್ಮೆ ಚೈತನ್ಯ ನಿಮಾಯಿ ಪಂಡಿತ ವಿವಾಹಕ್ಕೆ ಸಿದ್ಧನಾಗ್ತಾನೆ. ಮರು ವಿವಾಹವಾಗ್ತದೆ. ಈಗ ಆತನ ಪತ್ನಿಯಾಗಿ ಬರುವವಳು ಯಾರು? ವಿಷ್ಣು ಪ್ರಿಯ. ಸೊ ಹೀಗೆ ನಿಮಾಯಿ ಪಂಡಿತನಿಗೆ ಮೊದಲು ಲಕ್ಷ್ಮೀ ಪ್ರಿಯಳನ್ನ ಮದುವೆಯಾದ. ಆಕೆ ದೇಹತ್ಯಾಗ ಮಾಡಿದ ನಂತರ ಆತ ಮತ್ತೆ ಇನ್ನೊಬ್ಬಳು ವಿಷ್ಣು ಪ್ರಿಯಳನ್ನ ಪತ್ನಿಯಾಗಿ ಸ್ವೀಕರಿಸ್ತಾನೆ. ಹೇಳಬೇಕಂದ್ರೆ ಚೈತನ್ಯ ನಿಮಾಯಿ ಪಂಡಿತ ಕೃಷ್ಣ, ಹಾಗಾಗಿ ಲಕ್ಷ್ಮೀ ಪ್ರಿಯ ಈಕೆ ಶ್ರೀ ಶಕ್ತಿ ಅಥವಾ ಲಕ್ಷ್ಮಿ. ವಿಷ್ಣು ಪ್ರಿಯ ಈಕೆ ಭೂಶಕ್ತಿ, ಭೂದೇವಿ. ಸೊ ಅವರ ಅವತಾರವಾಗಿತ್ತು. ಸೊ ಹೀಗೆ ಚೈತನ್ಯ ಮಹಾಪ್ರಭುಗಳು ಅವರು ಒಬ್ಬ ಆದರ್ಶ ಗೃಹಸ್ಥರಾಗಿ ನಡೀತಾ ಇದ್ದಾರೆ. ಒಂದು ಸಮಯದಲ್ಲಿ ತಮ್ಮ ತಂದೆಯ ಮೃತ್ಯುವಾಗ್ತದೆ. ತಂದೆಯ ಶ್ರಾದ್ದದ ಅರ್ಪಣೆಗೋಸ್ಕರ ಬಿಹಾರದ ಗಯಾ ಕ್ಷೇತ್ರಕ್ಕೆ ನಿಮಾಯಿ ಪಂಡಿತ ತನ್ನ ಶಿಷ್ಯರೊಂದಿಗೆ ಪ್ರವಾಸ ಮಾಡ್ತಾನೆ. ಅಲ್ಲಿ ಒಬ್ಬ ಪರಮ ಭಕ್ತನ ಭೇಟಿ ಆಗ್ತದೆ, ಈಶ್ವರಪುರಿ. ನೋಡಿ, ನಿಮಾಯಿ ಪಂಡಿತ ಚೈತನ್ಯ ಮಹಾಪ್ರಭುವಿನ ಜೀವನದಲ್ಲಿ ನಾವು ಕಾಣುವಂಥದ್ದು ಹೇಗೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಭಕ್ತಿಯ ಉದಯವಾಗತ್ತೆ, ಭಕ್ತಿಯ ಬೆಳವಣಿಗೆ ಆಗತ್ತೆ, ಭಕ್ತಿಯ ಪೂರ್ತಿ ಆಗತ್ತೆ ಅನ್ನೋದನ್ನ. ಸೊ ಭಕ್ತಿಯ ಉದಯ ಹೇಗೆ ಆಗತ್ತೆ?
ಒಬ್ಬ ಭಕ್ತನ ಸಂಘ ಅಥವಾ ಕೃಪೆಯಿಂದವಾಗುತ್ತೆ. ಸೊ ಹೀಗೆ ಈ ಈಶ್ವರಪುರಿಯ ಸಂಘ ಕೃಪೆಯನ್ನ ಸ್ವೀಕರಿಸಿ ಆತನಿಂದ ದೀಕ್ಷೆಯನ್ನ ಪಡಿತಾನೆ ನಿಮಾಯಿ ಪಂಡಿತ. ಈಗ ಆತ ಅಹಂಕಾರಿ ಜ್ಞಾನಿಯಷ್ಟೇ ಅಲ್ಲ, ಆದರೆ ಈಗ ಆತ ಅತ್ಯಂತ ವಿನಮ್ರ ಭಕ್ತನಾಗಿ ಆತನ ಗುರುವಿನ ಆದೇಶದಂತೆ ಕೃಷ್ಣ ನಾಮಗಳನ್ನು ಸದಾ ಜಪಿಸುತ್ತಾ, ಅಷ್ಟೇ ಅಲ್ಲದೆ ನವದ್ವೀಪದ ರಸ್ತೆ ಕೇರಿಗಳಲ್ಲಿ ಸಂಕೀರ್ತನದ ಅನಾವರಣವನ್ನು ಮಾಡ್ತಾನೆ. ಅನೇಕ ಸಂತರು ಚೈತನ್ಯರ ಮುಂಚೆ ಹರಿನಾಮ ಕೀರ್ತನೆಯ ಪ್ರಚಾರ ಪ್ರಸಾರಗಳನ್ನು ಮಾಡಿದ್ದಾರೆ. ಆದರೆ ಚೈತನ್ಯರು ಅನಾವರಣ ಮಾಡಿದಂತಹ ಈ ಸಂಕೀರ್ತನವನ್ನು ಪ್ರೇಮ ಸಂಕೀರ್ತನ ಅಂತ ಹೇಳಲಾಗತ್ತೆ. ಇದು ಅತ್ಯಂತ ಮಧುರ, ಅತ್ಯಂತ ಉನ್ನತ, ಎಲ್ಲರಿಗೂ ದೊರಕುವಂಥದ್ದು. ಈ ಅನಾವರಣ ಸಂಕೀರ್ತನೆಯ ಲೀಲೆಗಳು ಆ ನವದ್ವೀಪದಲ್ಲಿ ಪ್ರಕಟವಾಗ್ತವೆ. ಅನೇಕ ಜನರು ಇದರಿಂದ ಲಾಭಾನ್ವಿತರಾಗ್ತಾರೆ. ಒಂದು ಸಮಯದಲ್ಲಿ ಬಂಗಾಳದ ಆಗಿನ ಆಡಳಿತ ಅದು ಮುಸಲ್ಮಾನರದಾಗಿತ್ತು. ಅಂತಹ ಸಮಯದಲ್ಲೂ ಕೂಡ ನಿಮಾಯಿಯ ಸಂಕೀರ್ತನವನ್ನು ಒಮ್ಮೆ ಒಬ್ಬ ಮುಸಲ್ಮಾನ ಆಡಳಿತಗಾರ ಕಾಜಿ ವಿರೋಧಿಸಿದಾಗ ಚೈತನ್ಯ ನಿಮಾಯಿ ಪಂಡಿತ ಒಂದು ಅಸಹಕಾರ ಚಳುವಳಿಯಂತೆ ಎಲ್ಲ ಭಕ್ತರೊಡನೆ ಆ ಕಾಜಿಯ ಮನೆಗೆ ಹೋಗಿ ಆತನಿಗೆ ಈ ಭಕ್ತಿಯ ಶಕ್ತಿಯನ್ನ ಪ್ರದರ್ಶಿಸಿ ಆತನಿಗೂ ಬೋಧನೆ ಮಾಡಿ ಈ ಭಕ್ತಿಗೆ ಎಂದೂ ಕೂಡ ನೀನು ಅಡೆತಡೆ ಮಾಡಬಾರದು ಅಂತ ಹೇಳಿ ಆತನಿಗೆ ಮನದಟ್ಟು ಮಾಡ್ತಾನೆ. ಕಾಜಿ ಅತ್ಯಂತ ಭಯಭೀತನಾಗಿದ್ದ. ಚೈತನ್ಯನ ಆ ದಿವ್ಯ ಪ್ರಾಕಟ್ಯವನ್ನ, ಸ್ವರೂಪವನ್ನ ಗಮನಿಸಿ ಅತ್ಯಂತ ಪರಿವರ್ತಿತನಾಗ್ತಾನೆ. ಹಿಂದೆ ಮುಂದೆ ಎಂದೂ ಕೂಡ ಈ ಸಂಕೀರ್ತನೆಗೆ ನಾನು ಅಡೆತಡೆ ಮಾಡೋದಿಲ್ಲ, ನನ್ನ ರಾಜಕುಲದ ಮುಂದೆ ಬರುವಂತಹ ಎಲ್ಲ ಆಡಳಿತಗಾರರು ಕೂಡ ಈ ಸಂಕೀರ್ತನವನ್ನ ತಡೆಯೋದಿಲ್ಲ ಅಂತ ಹೇಳಿ ಆಶ್ವಾಸನೆ ನೀಡ್ತಾನೆ. ಚೈತನ್ಯ ಮಹಾಪ್ರಭು ತನ್ನ ಸಂಗಡಿಗರೊಂದಿಗೆ ಪ್ರತಿದಿನ ರಾತ್ರಿ ಈ ಸಂಕೀರ್ತನೆಯ ಸವಿಯನ್ನ ಸವಿತಾ ಇದ್ರು. ತಮ್ಮ ಭಕ್ತರಿಗೆ ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ರು, ಬೋಲೋ ಕೃಷ್ಣ, ಭಜೋ ಕೃಷ್ಣ, ಕೊರೋ ಕೃಷ್ಣ ಶಿಕ್ಷಾ. ವಿಶೇಷವಾಗಿ ನಿತ್ಯಾನಂದ ಮತ್ತು ಹರಿದಾಸ ಠಾಕೂರರಿಗೆ ಭಕ್ತಿಯ ಪ್ರಚಾರ ಮಾಡಲಿಕ್ಕೆ ಅಂತ ಅತ್ಯಂತ ಪ್ರೇರಣೆಯನ್ನು ನೀಡಿದ್ರು. ಒಮ್ಮೆ ಆ ಪ್ರಚಾರ ಕಾರ್ಯದಲ್ಲಿ ಅತ್ಯಂತ ಪಾಪಿಗಳಾದಂತಹ ಜಗಾಯಿ ಮಧಾಯಿಯರೊಡನೆ ಭೇಟಿಯಾಗತ್ತೆ. ಆ ಜಗಾಯಿ ಮತ್ತೆ ಮಧಾಯಿ ನಿತ್ಯಾನಂದರನ್ನ ಮೇಲೆ ಪ್ರಹಾರವನ್ನ ಮಾಡಿದಾಗ ಚೈತನ್ಯ ತನ್ನ ಭಕ್ತನ ಮೇಲಾದಂತಹ ದೌರ್ಜನ್ಯವನ್ನ, ಆ ಭಕ್ತನ ನೋವನ್ನ ಸಹಿಸಲಾರದೆ ತಾನೇ ಸುದರ್ಶನ ಚಕ್ರವನ್ನ ಪ್ರಕಟಗೊಳಿಸಿ ಆ ಪಾಪಿಗಳನ್ನ ಕೊಲ್ಲಲಿಕ್ಕೆ ಅಂತ ಪ್ರಕಟನಾಗಿದ್ದ. ಆಗ ಆತನ ಸಂಗಡಿಗನಾದಂತಹ ನಿತ್ಯಾನಂದ ಪರಮ ದಯಾಳುವಾಗಿ ಕ್ಷಮೆಯಾಚಿಸ್ತಾ ಇದ್ದಾನೆ ಆ ಪಾಪಿಗಳ ಪಕ್ಷದಿಂದ. ದಯವಿಟ್ಟು ಅವರನ್ನು ಕ್ಷಮಿಸಿ ಅವರಿಗೆ ನಿಮ್ಮ ಭಕ್ತಿಯ, ನಿಮ್ಮ ಕೃಪೆಯನ್ನು ನೀಡಿ ಅಂತ. ಹಾಗಾಗಿ ಚೈತನ್ಯ ಮಹಾಪ್ರಭು ತನ್ನ ಭಕ್ತನ ಆ ದಯೆಯನ್ನ ಕಂಡು ಆ ಜಗಾಯಿ ಮದಾಯಿ ಅತ್ಯಂತ ಪಾಪಿಷ್ಠರಾದವರಿಗೆ ತನ್ನ ಕೃಪೆಯನ್ನ ನೀಡಿ ಆ ಪರಮ ಭಕ್ತಿಯ ಅವಕಾಶವನ್ನು ನೀಡಿದ. ಚೈತನ್ಯ ಮಹಾಪ್ರಭುಗಳ ಈ ಭಕ್ತಿ ಮಾರ್ಗದಲ್ಲಿ ಎಂತಹ ಪಾಪಿಗಳಿಗೂ ಕೂಡ ಪರಿವರ್ತಿತರಾಗುತ್ತಾರೆ ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆಯನ್ನ ನೋಡ್ತೀವಿ. ತಾರಸಾಕ್ಷಿ ಜಗಾಯಿ ಮಧಾಯಿ. ಹೀಗೆ ಚೈತನ್ಯ ಮಹಾಪ್ರಭುಗಳು ಪ್ರಚಾರ ಪ್ರಸಾರವನ್ನ ಮಾಡ್ತಾ ಇದ್ದಾರೆ ಸಂಕೀರ್ತನದ ಆಂದೋಲನದ. ಹೀಗೆ ನಡೀತಾ ಇರಬೇಕಾದ್ರೆ ಕೆಲವರು ಚೈತನ್ಯ ಮಹಾಪ್ರಭುಗಳು ಆ ಜೀವನವನ್ನ ಸಾಮಾನ್ಯರಂತೆ ಕಾಣ್ತಾ ಏನಿದು ಈತ ಭಗವಂತನ ನಾಮ, ಕೃಷ್ಣ ನಾಮವನ್ನು ಹೇಳ್ತಾ ಇದ್ರೆ, ಕೆಲವೊಮ್ಮೆ ಗೋಪಿಯರ ಹೆಸರನ್ನು ಕೂಡ ಹೇಳ್ತಾ ಇದ್ದಾನೆ. ಈತ ನಮ್ಮಂತೆ ಸಾಮಾನ್ಯ, ಆ ರೀತಿಯಾಗಿ ಪರಿಗಣಿಸ್ತಾ ಇರಬೇಕಾದ್ರೆ ಚೈತನ್ಯ ಮಹಾಪ್ರಭು ಚಿಂತಿಸ್ತಾ, ಇವರು ನನ್ನ ಕುರಿತಾಗಿ ಒಂದು ರೀತಿ ಅಗೌರವವನ್ನು ತೋರಿಸ್ತಾ ಇದ್ದಾರೆ. ನಾನು ಇಲ್ಲಿ ಗೋಲೋಕಿಯರ ಪ್ರೇಮಧನ ಹರಿನಾಮ ಸಂಕೀರ್ತನವನ್ನು ನೀಡಲಿಕ್ಕೆ ಬಂದಿದ್ದೀನಿ, ಆದರೆ ಇವರು ಆ ಅಗೌರವದ ಕಾರಣದಿಂದಾಗಿ ಇದನ್ನು ಸ್ವೀಕರಿಸ್ತಾ ಇಲ್ಲ, ಆ ಶ್ರದ್ಧೆಯನ್ನ ತೋರಿಸ್ತಾ ಇಲ್ಲ.
ಯಾವಾಗ ಅವರು ನನ್ನ ಈ ಕೊಡುಗೆಯನ್ನು ಪಡೀಲಿಕ್ಕೆ ತಯಾರಾಗ್ತಾರೋ ನಾನು ಅವರಿಗೆ ಅತ್ಯುನ್ನತ ಲಾಭವನ್ನು ನೀಡಲಿಕ್ಕೆ ಮುಂದಾಗಬಹುದು. ಅವರು ಹೇಗೆ ನನ್ನ ಬಳಿ ಗೌರವದಿಂದ ಬರಲಿಕ್ಕೆ ಅಥವಾ ಸ್ವೀಕೃತಿಯ ಮಾಡಲಿಕ್ಕೆ ಬರಲಿಕ್ಕೆ ಸಾಧ್ಯ? ವೈದಿಕ ಸಂಸ್ಕೃತಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಸನ್ಯಾಸವನ್ನು ಗೌರವಿಸ್ತಾರೆ. ಆ ಸನ್ಯಾಸ ಆಶ್ರಮವನ್ನು ನಾನು ಸ್ವೀಕರಿಸ್ತೀನಿ. ಆ ಆಶ್ರಮದ ಮೂಲಕ ನಾನು ಎಲ್ಲರಿಗೂ ಭಕ್ತಿಯನ್ನು, ಭಗವತ್ ಪ್ರೇಮ ಸಂಕೀರ್ತನೆಯನ್ನು ನೀಡ್ತೀನಿ. ಈ ಉದ್ದೇಶದಿಂದ ನಿಮಾಯ್ ತನ್ನ ಪ್ರಿಯ ಕುಟುಂಬವನ್ನು, ತನ್ನ ವೃದ್ಧ ತಾಯಿಯನ್ನು, ತನ್ನ ಪ್ರಿಯ ಬಂಧು ಬಾಂಧವ ಸಂಗಡಿಗರನ್ನು ತೊರೆದು ಸನ್ಯಾಸವನ್ನು ಸ್ವೀಕರಿಸಿದ. 24ನೇ ವಯಸ್ಸಿನಲ್ಲಿ. ಅದು ಸಂಕ್ರಾಂತಿ ಮಾಘ ಮಾಸದ ಸಮಯ. ಕಟ್ವಾ ಎನ್ನುವಂತಹ ಆ ಜಾಗದಲ್ಲಿ ಶಂಕರ ಸಂಪ್ರದಾಯದ ಕೇಶವ ಭಾರತಿ ಎಂಬುವಂತಹ ಯತಿಗಳಿಂದ ಸನ್ಯಾಸವನ್ನು ಸ್ವೀಕರಿಸಿದ ನಿಮಾಯ್. ಈಗ ಆತನ ಹೆಸರು, ಮುಂಚೆಯ ಹೆಸರಾಗಿತ್ತು ಚೈತನ್ಯ, ಕೃಷ್ಣ ಚೈತನ್ಯ ಅಂತ. ಅದೇ ಹೆಸರು ಈಗ ಆತನ ಸನ್ಯಾಸ ನಾಮವಾಗಿದೆ. ಈಗ ಶ್ರೀ ಕೃಷ್ಣ ಚೈತನ್ಯ ತನ್ನ ಕೇಶವ ಭಾರತಿ ಸನ್ಯಾಸ ಗುರುವಿನಿಂದ ಸನ್ಯಾಸ ಮಂತ್ರವನ್ನು ಸ್ವೀಕರಿಸಿ ಆತ ತನ್ನ ಭಕ್ತಿಗೆ ಅತ್ಯಂತ ನಿಷ್ಠನಾಗಿ ಅತ್ಯಂತ ಕಾತುರತೆಯಲ್ಲಿ ಮುನ್ನಡೀತಾ ಇದ್ದಾನೆ. ಸಂಕೀರ್ತನೆಯಲ್ಲಿ ಉನ್ಮಾದದಿಂದ ಆತ ಶ್ರೀಕೃಷ್ಣನ ದಿವ್ಯ ಧಾಮವಾದ ವೃಂದಾವನದೆಡೆಗೆ ಹೋಗಲಿಕ್ಕೆ ಅಂತ ಒಂದು ರೀತಿ ಉನ್ಮತ್ತನಾಗಿದ್ದಾನೆ. ಹೀಗೆಂದು ನಡೆಯಬೇಕಾದರೆ ಆತ ನಡೆಯಲಿಕ್ಕೆ ಅಂತ ಹೋದಾಗ ತನ್ನ ತಾಯಿ ಶಚಿದೇವಿಯ ವಿನಂತಿಯನ್ನು ಗೌರವಿಸಿ, ನೀನು ದಯವಿಟ್ಟು ವೃಂದಾವನ ತುಂಬ ದೂರದ ಜಾಗ, ಅಲ್ಲಿ ಹೋಗಬೇಡ, ಹತ್ತಿರದ ಜಗನ್ನಾಥಪುರಿಯಲ್ಲಿ ವಾಸ ಮಾಡು ಅಂತ ಕೇಳ್ಕೊಂಡಾಗ ಆತ ಆಯಿತು ತಾಯಿ ಅಂತ ಹೇಳಿ ಜಗನ್ನಾಥಪುರಿ ಕಡೆಗೆ ಹೋಗ್ತಾನೆ. ರಸ್ತೆಯಲ್ಲಿ ಅನೇಕ ಲೀಲೆಗಳಾಗ್ತವೆ, ಅವುಗಳೆಲ್ಲ ವರ್ಣನೆಯನ್ನು ಮುಂದೆ ನೋಡೋಣ. ಜಗನ್ನಾಥಪುರಿಯ ಶ್ರೀ ಕ್ಷೇತ್ರದ ದೇವಸ್ಥಾನದ ಒಳಗೆ ಜಗನ್ನಾಥನ ದರ್ಶನವಾದ ನಂತರ ಅಲ್ಲಿ ಒಬ್ಬ ಮಹಾ ಅದ್ವೈತವಾದಿಯಾದಂತಹ ಸಾರ್ವಭೌಮ ಭಟ್ಟಾಚಾರ್ಯನೊಡನೆ ಮಾತುಕತೆಯಾಗ್ತದೆ. ಆ ಸಾರ್ವಭೌಮ ಭಟ್ಟಾಚಾರ್ಯ ನಿರಾಕಾರವಾದಿಯಾದವ, ಮಾಯಾವಾದಿಯಾದವ. ಶ್ರೀ ಚೈತನ್ಯ ಮಹಾಪ್ರಭುಗಳ ಸಂಘದ ಪ್ರಭಾವದಿಂದ ಚೈತನ್ಯವರ ಅದ್ವೈತ ಅಥವಾ ವೇದಾಂತ ಸೂತ್ರದ ವಿವರಣೆಯನ್ನು ಕೇಳಿ ಆತ ಒಂದು ರೀತಿ ಆಶ್ಚರ್ಯಚಕಿತನಾಗಿ, ನೀನು ಸಾಕ್ಷಾತ್ ಆ ಪರಮಪುರುಷ ಕೃಷ್ಣನೇ ಆಗಿದ್ದೀಯಾ ಅಂತ ಹೇಳಿ ಅತ್ಯಂತ ಒಂದು ರೀತಿ ಜ್ಞಾನಿಯಾದಂತಹ ಸಾರ್ವಭೌಮ ಭಟ್ಟಾಚಾರ್ಯ, ಸನ್ಯಾಸಿಗಳ ಗುರು ಆಗಿದ್ದವನು ಈತ ಚೈತನ್ಯರ ಬೋಧನೆಗಳನ್ನು ತಿಳಿದು ಕೃಷ್ಣ ಭಕ್ತನಾಗ್ತಾನೆ. ಇಲ್ಲಿ ಅತ್ಯಂತ ಜ್ಞಾನಿಯೂ ಕೂಡ ಭಕ್ತನಾಗುವ ಉದಾಹರಣೆಯನ್ನು ನೋಡ್ತೀವಿ. ಚೈತನ್ಯ ಮಹಾಪ್ರಭುವಾದ ನಂತರ ಸುಮಾರು 6 ವರ್ಷಗಳ ಕಾಲ ಅನೇಕ ಕ್ಷೇತ್ರಗಳ ಪರ್ಯಟನೆ ಪ್ರವಾಸವನ್ನು ಕೈಗೊಳ್ತಾರೆ ದಕ್ಷಿಣ ಭಾರತದಲ್ಲಿ. ಸುಮಾರು 2 ವರ್ಷ ದಕ್ಷಿಣ ಭಾರತದಲ್ಲಿ, ಅನೇಕ ವರ್ಷಗಳು ಅನೇಕ ಜಾಗಗಳಲ್ಲಿ ಅವರು ಪ್ರವಾಸ ಮಾಡ್ತಾರೆ. ಜಗನ್ನಾಥಪುರಿಯ ರಥಯಾತ್ರೆಯ ಸಮಯದಲ್ಲಿ ಜಗನ್ನಾಥನ ಆ ಗುಂಡೀಚ ಮಂದಿರವನ್ನು ಖುದ್ದಾಗಿ ತಾವೇ ಅತ್ಯಂತ ಭಕ್ತಿ ಪರವಶತೆಯಲ್ಲಿ ಸ್ವಚ್ಛ ಮಾಡುವ ಕಾರ್ಯ, ಅದು ಸಾಧಕ ಹೇಗೆ ತನ್ನ ಹೃದಯವನ್ನು ಶುದ್ಧಿ ಮಾಡುವ ಕಾರ್ಯದಲ್ಲಿ ಅತ್ಯಂತ ಉತ್ಸುಕತೆಯಲ್ಲಿ ಗಮನವಹಿಸಬೇಕು ಅನ್ನೋದನ್ನು ತೋರಿಸುವ ನಿದರ್ಶನ. ಅದಾದ ಮೇಲೆ ರಥಯಾತ್ರೆಯಲ್ಲಿ ಭಗವಂತ ಶ್ರೀಕೃಷ್ಣನ ಆ ಜಗನ್ನಾಥನ ರಥವನ್ನು ತಾವೇ ತಮ್ಮ ಕೈಯಿಂದ ಎಳೆದು ಆ ರಥದ ಮುಂದೆ ದಿವ್ಯ ನೃತ್ಯ ಕೀರ್ತನೆಯಲ್ಲಿ ಪಾಲ್ಗೊಳ್ತಾ ಹೇಗೆ ಪ್ರತಿಯೊಬ್ಬರೂ ಕೂಡ ಆ ಶ್ರೀಕೃಷ್ಣನನ್ನು ತಮ್ಮ ಹೃದಯದೊಳಗೆ ಆಹ್ವಾನಿಸಬೇಕು, ಹೃದಯವನ್ನು ವೃಂದಾವನ ಮಾಡಬೇಕು ಅನ್ನೋ ಒಂದು ಪಾಠವನ್ನು ಹೇಳ್ಕೊಡ್ತಾರೆ. ಅದಾದ ನಂತರ ಅಲ್ಲಿ ಒಬ್ಬ ಮಹಾನ್ ಭಕ್ತನಾದವ, ಆದರೂ ರಾಜನಾಗಿದ್ದ ಆತ ಪ್ರತಾಪರುದ್ರ, ರಾಜಕೀಯದಲ್ಲಿದ್ದವ, ಆದರೆ ಚೈತನ್ಯ ಮಹಾಪ್ರಭುಗಳ ಕೃಪೆಗಾಗಿ ಎಷ್ಟು ಹಾತೊರಿತಾ ಇದ್ದ. ಚೈತನ್ಯ ಮಹಾಪ್ರಭು ಸನ್ಯಾಸಿಯಾಗಿದ್ದ ಕಾರಣ ಅವರು ಯಾವೊಬ್ಬ ವಿಷಯಿಯ ಜೊತೆಗೆ ಅವರು ಭೇಟಿ ಮಾಡ್ತಾ ಇರಲಿಲ್ಲ. ಆದರೆ ಪ್ರತಾಪರುದ್ರನ ಭಕ್ತಿಯನ್ನು ಕಂಡು ಅವರು ಆತನಿಗೆ ವಿಶೇಷ ಅನುಗ್ರಹವನ್ನು ನೀಡ್ತಾರೆ. ಹೀಗೆ ಚೈತನ್ಯ ಮಹಾಪ್ರಭುಗಳ ಲೀಲೆಗಳ
ವರ್ಣನೆ ಅಪಾರ, ಅದರ ಆಳ ತುಂಬ ಗಂಭೀರ. ಇವುಗಳನ್ನು ಮುಂದಿನ ಚರ್ಚೆಗಳಲ್ಲಿ ನಾವು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನೋಡೋಣ. ಆದರೆ ಇಲ್ಲಿ ಸಂಕ್ಷೇಪ ರೂಪದಲ್ಲಿ ಅವರ ಜೀವನದ ಚಿತ್ರಣವನ್ನು ನೋಡ್ತಾ ಇದ್ದೀವಿ. ಇದಾದ ಮೇಲೆ ಚೈತನ್ಯ ಮಹಾಪ್ರಭು ಅವರ ತಮ್ಮ ಜೀವನದ ಅತಿ ಕಾತುರತೆ, ಆ ಬಯಕೆ ಏನದು? ವೃಂದಾವನವನ್ನು ತಾನು ಭೇಟಿ ಮಾಡಬೇಕು, ಶ್ರೀಕೃಷ್ಣನ ಲೀಲಾಸ್ಥಳಗಳಲ್ಲಿ, ಶ್ರೀಕೃಷ್ಣನ ಭಕ್ತರ ಆ ಲೀಲಾಸ್ಥಳಗಳಲ್ಲಿ ನಾನು ವಿಹರಿಸಬೇಕು ಅಂತ. ಈ ವೃಂದಾವನದ ಪ್ರವಾಸದಲ್ಲಿ ದಟ್ಟ ಕಾಡಿನಲ್ಲಿ ಪ್ರಾಣಿ ಪಶು ಪಕ್ಷಿಗಳನ್ನು ಸಂಕೀರ್ತನದಿಂದ ಪ್ರಭಾವಿತರಾಗಿ ಪರಿವರ್ತನೆ ಮಾಡ್ತಾರೆ ಚೈತನ್ಯ ಮಹಾಪ್ರಭು. ಆನಂತರ ಅತ್ಯಂತ ಜ್ಞಾನಿಗಳಾದಂತಹ ಪರಮ ವಿರಕ್ತ ಸನ್ಯಾಸಿ ಪ್ರಕಾಶಾನಂದ ಸರಸ್ವತಿ ಜೊತೆಗೆ ಸಹಸ್ರಾರು ಜ್ಞಾನಿ ಅದ್ವೈತಿಗಳನ್ನು ಭಕ್ತರನ್ನಾಗಿ ಪರಿವರ್ತಿಸ್ತಾರೆ. ಹೀಗೆ ಚೈತನ್ಯ ಮಹಾಪ್ರಭುಗಳ ಲೀಲೆಯಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಕೃಷ್ಣ ಭಕ್ತಿಯನ್ನು ಪಡೀತಾರೆ ಚೈತನ್ಯರ ಕೃಪೆಯಿಂದ. ಚೈತನ್ಯ ಮಹಾಪ್ರಭು ಅವರು ಮುಖ್ಯವಾಗಿ ತಮ್ಮ ಕೆಲ ಶಿಷ್ಯರಿಗೆ ಬೋಧನೆಯನ್ನು ಮಾಡಿದರು. ರೂಪ ಗೋಸ್ವಾಮಿ ಆತನಿಗೆ ಪ್ರಯಾಗದಲ್ಲಿ 10 ದಿನಗಳ ಕಾಲ ಭಕ್ತಿಯ ಜ್ಞಾನವನ್ನು ನೀಡಿದರು. ಸನಾತನ ಗೋಸ್ವಾಮಿಗೆ ಹತ್ತಿರದ ವಾರಣಾಸಿಯಲ್ಲಿ 2 ತಿಂಗಳುಗಳ ಕಾಲ ಭಕ್ತಿ ಜ್ಞಾನದ ಉಪದೇಶವನ್ನು ಮಾಡ್ತಾರೆ. ಇವರುಗಳಿಗೆ ನಾನು ಮಾಡಿದ ಉಪದೇಶವನ್ನು ಆಧರಿಸಿ ತಾವು ಗ್ರಂಥಗಳನ್ನು ಬರೆಯಿರಿ ಅಂತ ಹೇಳಿ ಉಪದೇಶಿಸ್ತಾರೆ. ತಾವು ವೃಂದಾವನಕ್ಕೆ ಹೋಗಿ ಲೀಲಾ ಸ್ಥಳಿಗಳನ್ನು ಅನ್ವೇಷಣೆ ಮಾಡಿ ಸ್ಥಾಪಿಸಿ ಅಂತ ಹೇಳ್ತಾರೆ. ರೂಪ ಸನಾತನ ಇದಾದ ನಂತರ ಅವರ ಅನುಯಾಯಿಗಳಂತೆ ಇನ್ನಷ್ಟು 4 ಗೋಸ್ವಾಮಿಗಳು, ಒಟ್ಟಾರೆ 6 ಗೋಸ್ವಾಮಿಗಳು, ಷಟ್ ಗೋಸ್ವಾಮಿಗಳು. ರೂಪ ಸನಾತನೌ ರಘುಯುಗೌ ಶ್ರೀ ಜೀವ ಗೋಪಾಲಕೌ. ಚೈತನ್ಯ ಮಹಾಪ್ರಭುಗಳ ನಿಜವಾದ ಉಪದೇಶ, ಅವರ ಕೊಡುಗೆ, ಅವರ ಮಹತ್ವವನ್ನು ತಿಳಿಬೇಕಂದ್ರೆ ನಾವು ರೂಪ ಸನಾತನರು ಬರೆದಿರುವಂತಹ ಗ್ರಂಥಗಳನ್ನು ನಾವು ಓದಬೇಕು. ನಮ್ಮ ಮೇಲೆ ಅಪಾರ ಕೃಪೆಯಂತೆ ಶ್ರೀಲ ಪ್ರಭುಪಾದರು ಈ ಗ್ರಂಥಗಳನ್ನು, ಮುಖ್ಯ ಗ್ರಂಥಗಳನ್ನು ಅನುವಾದ ಮಾಡಿ ನೀಡಿದ್ದಾರೆ. ಇಸ್ಕಾನ್ನಲ್ಲಿ ಇವುಗಳ ಪ್ರಕಾಶನವೂ ಆಗಿದೆ. ಉಪದೇಶಾಮೃತ, ಭಕ್ತಿರಸಾಮೃತ ಸಿಂಧು, ಚೈತನ್ಯ ಚರಿತಾಮೃತ, ಈ ಗ್ರಂಥಗಳಿಂದ ನಾವು ಚೈತನ್ಯ ಮಹಾಪ್ರಭುಗಳ ಮಹತ್ವವನ್ನು ತಿಳಿಯಬಹುದು. ಹೀಗೆ ಚೈತನ್ಯ ಮಹಾಪ್ರಭುಗಳು ತಮ್ಮ ಕೊನೆಯ ಕೆಲ ವರ್ಷಗಳನ್ನ ಅತ್ಯಂತ ಭಕ್ತಿಯ ಉನ್ನತ ಪರಾಕಾಷ್ಠೆಯಲ್ಲಿ ಕಳೀತಾರೆ. ಅದರ ವರ್ಣನೆಯನ್ನು ನಾವು ಆ ಗ್ರಂಥಗಳಿಂದನೇ ಪಡಿಬೇಕು. ಅವರು ಖುದ್ದಾಗಿ 8 ಶ್ಲೋಕಗಳನ್ನು ಬೋಧನೆಯ ರೂಪದಲ್ಲಿ ಶಿಕ್ಷಾಷ್ಟಕ ಎನ್ನುವಂತಹ ಅಂತಿಮ ಉಪದೇಶಗಳನ್ನು ನೀಡಿದರು. ಹೀಗೆ ಚೈತನ್ಯ ಮಹಾಪ್ರಭುಗಳ ಆ 48 ವರ್ಷಗಳಲ್ಲಿ ಅನೇಕ ದ್ವಿತೀಯ ಲೀಲೆಗಳನ್ನು ತೋರಿಸಿಕೊಟ್ರು. ಸಂಪ್ರದಾಯದ ಮೂಲಕ ನೋಡೋದಾದರೆ ಚೈತನ್ಯರ ಈ ಪ್ರಾಕಟ್ಯ ಅದು ಬ್ರಹ್ಮ ಮಧ್ವ ಗೌಡೀಯ ಸಂಪ್ರದಾಯದಲ್ಲಿ ಬರುತ್ತೆ. ಶ್ರೀಕೃಷ್ಣನಿಂದ ಪ್ರಾರಂಭವಾದಂತಹ ಸಂಪ್ರದಾಯ ಇದು ಬ್ರಹ್ಮ ಮುಖ್ಯ ಸ್ವೀಕೃತಿಕಾರ. ಅದಾದ ನಂತರ ಮಧ್ವಾಚಾರ್ಯರ ನಂತರ ಅನೇಕ ಯತಿಗಳು. ಈ ಯತಿಗಳಲ್ಲಿ ಲಕ್ಷ್ಮೀಪತಿ ತೀರ್ಥ, ಮಾಧವೇಂದ್ರಪುರಿ, ಈಶ್ವರಪುರಿ, ನಂತರ ಚೈತನ್ಯ ಮಹಾಪ್ರಭು. ಹೀಗೆ ಭಕ್ತಿಯನ್ನು ನಾವು ಸಂಪ್ರದಾಯ ಅಧಿಕೃತ ಆ ಭಕ್ತಿಯ ಸಂಪ್ರದಾಯದ ಮೂಲಕವೇ ಪಡೆಯಬೇಕು ಅನ್ನೋ ಜ್ಞಾನವನ್ನು, ಅಂಶವನ್ನು ತೋರಿಸಲಿಕ್ಕೆ ಚೈತನ್ಯ ಮಹಾಪ್ರಭುಗಳು ಸಂಪ್ರದಾಯದಲ್ಲಿಯೇ ಭಕ್ತಿಯನ್ನು ಸ್ವೀಕರಿಸಿ ಈ ಭಕ್ತಿಯ ಪ್ರಚಾರ ಪ್ರಸಾರವನ್ನು ಮಾಡಿದರು. ಈ ಸಂಪ್ರದಾಯ ಮುಂದುವರೆದು ಈಗ ಭಕ್ತಿ ವಿನೋದ ಠಾಕುರ, ಗೌರಕಿಶೋರದಾಸ್ ಬಾಬಾಜಿ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕುರ, ನಂತರ ಸ್ವಾಮಿ ಶ್ರೀಲ ಪ್ರಭುಪಾದರು, ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು, ಇಸ್ಕಾನ್ ಸಂಸ್ಥೆಯ ಪ್ರತಿಷ್ಠಾಪಕ ಆಚಾರ್ಯರು. ಸೊ ಹೀಗೆ ಚೈತನ್ಯ ಮಹಾಪ್ರಭು ನೀಡಿದ ಕೊಡುಗೆ ನಮಗೆಲ್ಲ ದೊರಕ್ತಾ ಇರೋದು ಈ ಇಸ್ಕಾನ್ ಸಂಸ್ಥೆಯ ಮೂಲಕ. ಚೈತನ್ಯ ಮಹಾಪ್ರಭುಗಳು ತಿಳಿಸಿಕೊಟ್ಟಂತಹ ಈ ಎಲ್ಲ ಉಪದೇಶಗಳನ್ನು ಅನೇಕ ದೃಷ್ಟಿಕೋನದಲ್ಲಿ ನೋಡಬಹುದು. ಆ ಉಪದೇಶಗಳನ್ನು ನೋಡುವಂತಹ ಒಂದು ದೃಷ್ಟಿಕೋನ, ಅವುಗಳಲ್ಲಿ 3 ಅಂಶಗಳನ್ನು ನಾವು ಹೇಳಲಾಗತ್ತೆ. ಈ 3 ಅಂಶಗಳೇ ನಮ್ಮ ಮುಂದಿನ 3 ತರಗತಿಗಳ ವಿಷಯ. ಮೊದಲನೇದಾಗಿ ನಾಮ ರುಚಿ.
ಓದ್ತೀರಾ ಯಾರಾದ್ರೂ? ನಾಮ ರುಚಿ, ಇದರ ಮುಂದೆ ಏನು ವರ್ಣನೆ ಬರ್ತಿದೆ ಓದಿ. ಕೃಷ್ಣ ಪ್ರಭು. ಓದಿ. ನಾಮ ರುಚಿ ಶ್ರೀಕೃಷ್ಣನ ನಾಮ, ರೂಪ, ಗುಣಗಳು ಮತ್ತು ಲೀಲೆಯ ಮೇಲೆ ಆಸಕ್ತಿ ಬೆಳೆಸುವುದು. ಆಸಕ್ತಿ, ನಾಮದ ಕುರಿತಾಗಿ, ವಿಶೇಷವಾಗಿ ನಾಮ, ಶ್ರೀಕೃಷ್ಣ ರೂಪ, ಗುಣ, ಲೀಲೆಗಳ ವರ್ಣನೆಯನ್ನ ಕೂಡ ಅದರ ಕುರಿತಾಗಿ ರುಚಿಯನ್ನ ಬೆಳೆಸ್ಕೊಳ್ಳೋದು. ಅದಾದ ನಂತರ ಮುಂದೆ ಓದಿ ಓದಿ. ಮಾತಾಜಿ ಅವರು ಓದಿ. ವೈಷ್ಣವ ಸೇವೆ ಶ್ರೀಕೃಷ್ಣನ ಭಕ್ತರನ್ನು ನೇಮಿಸುವುದು. ಸೇವಿಸುವುದು ಅಂದ್ರೆ ಇಲ್ಲಿ ಸೇವೆ ಮಾಡೋದು ಅಂತ ಅರ್ಥ. ಸೇವಿಸುವುದನ್ನು ತಿನ್ನೋದಲ್ಲ. ಸೇವಿಸುವುದಂದ್ರೆ ಸೇವೆ ಮಾಡುವುದು, ಅವರನ್ನು ಸಂತುಷ್ಟಿಗೊಳಿಸುವ ಕಾರ್ಯವನ್ನ ಮಾಡುವುದು. ನಂತರ 3ನೇ ಅಂಶ ಓದಿ. ಜೀವದಯೆ, ಓದಿ. ಎಲ್ಲಾ ಜೀವಿಗಳ ಮೇಲೆ ಕರುಣೆ ತೋರಿಸುವುದು ಕೃಷ್ಣ ಭಕ್ತಿಯನ್ನು ಉಪದೇಶಿಸುವ ಮೂಲಕ. ಸೊ ಎಲ್ಲ ಜೀವಿಗಳ ಕುರಿತಾಗಿ ದಯಾಭಾವ, ಕೃಷ್ಣ ಭಕ್ತಿಯ ಪ್ರಚಾರ ಪ್ರಸಾರದ ಉದ್ದೇಶ, ಎಲ್ಲರನ್ನೂ ಕೂಡ ಭಾಗ್ಯವಂತರನ್ನಾಗಿ ಮಾಡುವ ಆ ದೃಷ್ಟಿ, ಇದು ಜೀವದಯೆ. ಸೊ ಈ 3 ಒಂದು ರೀತಿ ಮುಖ್ಯ ಅಂಶಗಳು ಚೈತನ್ಯರು ನೀಡಿದ್ದಂಥದ್ದು. ಇವುಗಳನ್ನು ನಾವು ತತ್ವದ ಮೂಲಕ, ವಿಶೇಷವಾಗಿ ಚೈತನ್ಯ ಮಹಾಪ್ರಭುಗಳ ಜೀವನದ ಲೀಲೆಗಳನ್ನು ನಾವು ಸ್ವಲ್ಪ ವಿಶ್ಲೇಷಣೆ ಮಾಡ್ತಾ ಮುಂದಿನ ತರಗತಿಗಳಲ್ಲಿ ಈ ವಿಷಯಗಳ ಮೇಲೆ ಚರ್ಚೆ ಮಾಡೋಣ. ಬನ್ನಿ. ಸೊ ಈ ದಿನದ ಚರ್ಚೆಯನ್ನು ನಾನು ಇಲ್ಲಿ ವಿರಾಮ ಮಾಡ್ತಾ ಇದ್ದೇನೆ. ಕ್ಷಮಿಸಿ, ಸ್ವಲ್ಪ ಸಮಯ ಜಾಸ್ತಿ ತಗೊಂಡ್ವಿ. ನಾಮರುಚಿ ವೈಷ್ಣವ ಸೇವೆ ಜೀವದಯೆ. ಸೊ ನಾಳೆಯ ಚರ್ಚೆ ನಾಮರುಚಿಯ ಕುರಿತಾಗಿರುತ್ತೆ. ಸೊ ಈ ದಿನ ನಾವು ಚೈತನ್ಯ ಮಹಾಪ್ರಭುಗಳ ಜೀವನದ ಇತಿಹಾಸವನ್ನು ನೋಡಿದ್ವಿ. ಹೇಗೆ ಅವರ ಕುರಿತಾಗಿ ಶಾಸ್ತ್ರಗಳಲ್ಲಿ ವರ್ಣನೆಯಾಗಿದೆ, ಭವಿಷ್ಯವಾಣಿ ಇದೆ. ಆ ಥರ ಅವರ ಜೀವನದ ಸಂಕ್ಷಿಪ್ತ ವರ್ಣನೆಯನ್ನು ನೋಡಿದ್ವಿ. ಅದಾದ ಮೇಲೆ ಅವರ ಉಪದೇಶಗಳ ಮುಖ್ಯ ಅಂಶಗಳು ಈ 3: ನಾಮರುಚಿ, ವೈಷ್ಣವ ಸೇವೆ, ಜೀವದಯೆ. ಇವುಗಳನ್ನು ಕುರಿತಾಗಿ ಮುಂದಿನ ಚರ್ಚೆಯನ್ನು ನಾವು ನೋಡ್ತೀವಿ. ಈ ಚರ್ಚೆಯನ್ನು, ಈ ತರಗತಿಯನ್ನು ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ನಾವು ವಿರಾಮ ಮಾಡೋಣ. ತುಂಬ ವಿಶೇಷವಾದ ಪ್ರಾರ್ಥನೆ, ತಾವೆಲ್ಲರೂ ಕೂಡ ಪರಿಚಿತರಿದ್ದೀರಾ. ಚೈತನ್ಯ ಮಹಾಪ್ರಭುಗಳ ಕುರಿತಾದಂತಹದ್ದು. ನಮೋ ಮಹಾವದಾನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರತ್ವಿಷೇ ನಮಃ. ಓದ್ತೀರಾ ಯಾರಾದರೂ ಅರ್ಥ? ಕೃಷ್ಣ ಪ್ರಭು. ಓದಿ. ಮಹಾನಂದ ಓದಿ ಅವರು. ಮಹಾನಂದ ಮಾತಾಜಿ ಓದಿ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರತ್ವಿಷೇ ನಮಃ. ಅತ್ಯಂತ ದಾನಶೀಲ ಅವತಾರನೇ ನೀನೇ ಕೃಷ್ಣನು. ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುವಾಗಿ ಪ್ರತ್ಯಕ್ಷನಾಗಿದ್ದಿ. ನೀನು ಶ್ರೀಮತಿ ರಾಧಾರಾಣಿಯವರ ಸುವರ್ಣವನ್ನು ಸ್ವೀಕರಿಸಿದ್ದಿ ಮತ್ತು ನೀನು ಕೃಷ್ಣನ ಶುದ್ಧ ಪ್ರೀತಿಯನ್ನು ವ್ಯಾಪಕವಾಗಿ ಹಂಚುತ್ತಿದ್ದಿ. ನಾವು ನಿನಗೆ ನಮ್ಮ ಗೌರವಪೂರ್ಣ ನಮಸ್ಕಾರಗಳನ್ನು ಸಲ್ಲಿಸುತ್ತೇವೆ. ಹರೇ ಕೃಷ್ಣ ಪ್ರಭು. ಧನ್ಯವಾದ. ಚೈತನ್ಯ ಮಹಾಪ್ರಭುಗಳ ಶಿಷ್ಯರಾದಂತಹ ರೂಪ ಗೋಸ್ವಾಮಿಯವರು ರಚಿಸಿರುವಂತಹ ಪ್ರಾರ್ಥನೆ ಇದು. ಪ್ರತಿದಿನ ನಾವು ಭಗವಂತನ ಗ್ರಂಥಗಳನ್ನು ಓದೋದು ಅಥವಾ ಯಾವುದೇ ಸೇವೆ ಮಾಡೋದಕ್ಕೂ ಮುಂಚೆ ಈ ಪ್ರಾರ್ಥನೆಯನ್ನು ಹೇಳಿ ಪ್ರಾರಂಭ ಮಾಡ್ತೀವಿ ಇಸ್ಕಾನ್ನಲ್ಲಿ. ಸೊ ಈ ಚರ್ಚೆ ಮುಂದೆ ಒರೆಯುತ್ತೆ. ನಾಳೆ ಚರ್ಚೆಯಲ್ಲಿ ನಾಳೆ ನಾಮರುಚಿ ಅನ್ನೋ ವಿಷಯದ ಮೇಲೆ ಚರ್ಚೆಯನ್ನು ನೋಡೋಣ. ಸ್ವಾಮಿ ಶ್ರೀಲ ಪ್ರಭುಪಾದರಿಗೆ ನಾವು ಕೃತಜ್ಞತೆಯನ್ನು ಅರ್ಪಿಸಿ ಈ ಚರ್ಚೆಯನ್ನು ಇಲ್ಲಿ ವಿರಾಮ ಮಾಡ್ತಾ ಇದ್ದೀವಿ. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ. ನಾಳೆ ಇದೇ ಸಮಯಕ್ಕೆ ಚರ್ಚೆ